ಏ ಮಲ್ಯ ನೀನು ಕುಡಿ. ಏ ಕಲ್ಯ ನೀನು ಕುಡಿ. ಏ ನಿಂಗೆ ನೀನು ಕುಡಿಲಿ. ಏ ಚೆನ್ನ ನೀನು ಕುಡಿಲಿ. ಏ ಮಲ್ಯ ನೀನು ಕುಡಿ. ಬಾಟ್ಲ ಕೇಳ್ರಿ ಯಾರಿಗೆ ಹಂಚು ಕಟ್ಟಿಗೆ ಬೇಕು, ಯಾರಿಗೆ ಹಸಿರು ಕಾರ್ಡ್ ಬೇಕು, ಯಾರಿಗೆ ಹಳದಿ ಕಾರ್ಡ್ ಬೇಕು, ಯಾರಿಗೆ ಕೆಂಪು ಕಾರ್ಡ್ ಬೇಕು. ಮತ್ತು ಈ ನಮ್ಮ ಕುಡುಕರ ಸಂಘಿನಲ್ಲಿ ಕುಡಿದು ಮುಳುಗೆದ್ದು ಪಳಗಿದವರಿಗೆ ಊದಿನ ಕಡ್ಡಿ ಪೈಲ್ವಾನ ನಂಗೆ ಯಾರಾಗಿರ್ತಾರಲ್ಲ ಅವರಿಗೆ ಡೆಡ್ ಕಾರ್ಡ್ನು ಕೊಡ್ತಾರು. ಮತ್ತು ಸಿಮಿ ಎಣ್ಣೆ, ಗಾಂಧೆಣ್ಣೆ, ಕೊಬ್ಬರಿ ಎಣ್ಣೆ, ಉಪ್ಪು, ಉಳ್ಳಾಗಡ್ಡಿ, ಖಾರ ಎಲ್ಲ ಪಂಚಾಯತಿ ಕೊಡ್ತಾರಂತ. ಎಲ್ಲರೂ ತರಾಕ ಬರ್ಬೇಕಂತೀರಿ. ಪೋಯ್ ಹಚ್ಚಿ ತೂ ನಿನ್ನ ಎರದವುಳಲ್ಲಿ ಅಲ್ಲಿಗೆ ಇರ್ಕೊಂಡು ನನಗ ಬರಾಕತ್ತೀಯ ನಾಯಿ ಅಂತದ. ನನ್ನಂತ ಫೇಮಸ್ ಗಟರ್ ಸರ್ವಿಸ್ ಕುಡುಕಗ ಒದರಾಕ ಚಲೋ ಮಾಡಿದ್ಯಾ. ಎಂತೆಂಥ ನಾಯಿಗಳ ನನ್ನಂತ ಕುಡುಕರನ್ನ ಕಂಡ್ರ ಕಪ್ಪು ಮಲ್ಕೋತಾವು ಕಟ್ಟಿ ಮೇಲೆ. ಮಗನಿದು ಒದರಾಕ ಚಲೋ ಮಾಡೈತಿ. ನಿನ್ನ ಉಣ್ಣ ನಿನ್ನ ಹೆಡಕ್ಕೆ ಮುರ್ರಂಗ ಬದೀತಿ. ನಾ ಮತ್ತೆ ನಿನ್ನ ಹಚ್ಚಿ ಮತ್ತೆ ಒದರಿತೀಯ. ತಡಿ ನಿನ್ನ ಹೆರದವುಳ ನಿನ್ನ ಸಾಯಿ ಹಿಡಿ. ನಿನ್ನ ಉಣ್ಣ ಒದರ್ತಿ ಎನ್ನವನ್ ಹಿಡಿ. ಓ ಇವು ಮಲಗ್ರ ನಾಯಿ ಓನರ್ನ. ನಾಯಿ ಮಗಳು ನಾಯಿ ಮಗಳು ಗೊತ್ತಾಗೋದಿಲ್ಲ ಮರೆಯ ಯಾರಾಗಲ್ ಬಿಡ. ಯಾಕ ಯಾರವರು ಮತ್ ನಂಗೆ ಯಾಕೆ ಓದಿರ್ಬೇಕದ? ನನಗೆ ಯಾಕೆ ಕಡೆ ಯಾಕೆ ಬರ್ಬೇಕು ಅನ್ಯದ? ಊರಿಗೆಲ್ಲ ಅನ್ನದಾನ ಮಾಡಾಕ. ಊರಿಗೆಲ್ಲ ಅನ್ನದಾನ ಮಾಡಕ್ ಬಂದ್ಯಾ? ಹೌದು. ಎಷ್ಟರ ಮಾತಾಡ್ತೀಯ? ಮಕ್ಕನ ತೋರ್ಸ್ನಿಂದ. ನೋಡ ನಿಮ್ಮ ಊರು ನೋಡಿ ಹೆಂಗೈತಿ. ರವಿಚಂದ್ರ ಆಗೈತಿ ನನ್ನ ಮಾರಿ. ಅಯ್ಯಯ್ಯಯ್ಯ ನೀನ ಕುಲಗೇಡಿ ಕಮ್ಮಿ. ಹ್ಞೂನ್ಲೇಪ್ಪ. ಏ ಕಲ್ಯಾಣಿ ಬಾರ್ಲೇಪ್ಪ ಬಾ. ಇವ್ನ ಉಂಡು ಎಲ್ಲಿ ಬಣ್ಣು ಮಾರಾಯ ನನಗೇನು ಗೊತ್ತಾಗತ್ತಲ್ಲ. ಇವ್ನು ಕುಡ್ದ ನಿಷೇಧಾಗ ಯಾವ ಸಂಧ್ಯಾಗ ಬಂದೀವೋ ಯಾವ ಮಂದ್ಯಾಗ ಬಂದೀವೋ ಯಾವುದು ಗೊತ್ತಾಗೋದಿಲ್ಲ ಮಾರಾಯ. ಬಾ ಟೈಮ್ ಪಾಸ್ ಮಾಡು ಬಾಲ್ಲೇಪ್ಪ ಬಾ. ಏನ ಕುಮ್ಯ ಕೈಯಾಗ ಟುಮಿಕಿ ಗುಣಿಕಿ ಹಿಡ್ಕೊಂಡು ಬಂದಿಯಲ್ಲ, ಯಾರ್ದಾರ ಹೆಣ ಹೊರ ಕೊಟ್ಟೇನು? ಮತ್ತ ಯಾರು ಹೆಣ ಹೊರ್ತೀವೋ ಮಾರಾಯ, ಯಾರು ಹೆಣ ಹೊರ್ತೀವೋ? ನಮ್ಮ ಸಮಾಜದವರಿಗೆ ನಾ ಸಹಾಯ ಮಾಡಕ್ಕೆ ಬಂದೇನಿ. ಅಂದ್ರ ಕಳ್ಳರಿಂದ ಕಳ್ಳರಿಗೆ ಸಹಾಯ, ಸುಳ್ಳರಿಗೆ ಸಹಾಯ, ಪುಂಡರಿಂದ ಪುಂಡರಿಗೆ ಸಹಾಯ, ಬಾಂಡರಿಗೆ ಸಹಾಯ, ರಾಜಕೀಯವರಿಂದ ಸಹಾಯ, ಕುಡುಕರಿಂದ ಸಹಾಯ. ಅದಕ್ಕೆ ನಾನು ಹಿಡ್ಕೊಂಡು ಬಂದೇನು ಈ ಟುಮುಕಿನ. ಈ ನಮ್ಮ ಕುಡುಕರ ಸಮಾಜದ ಒಳಗೆ ನೋಡ್ಲೆ ಕಲ್ಯಾಣಿ ಸಣ್ಣವರು ದೊಡ್ಡವರು ಅನ್ನೋದನ್ನ ಇಲ್ಲ. ಯಾವಾಗ ಯಾವ ಕೆಲಸ ಯಾರಿಗೆ ನಿಗೋದಿಲ್ಲ ಆ ಕೆಲಸ ಇದ್ದವ್ರನ್ನ ಶುದ್ಧ ಮಾಡಿ ಮುಗಿಸಿಬಿಡ್ತೇವೆ. ಅದಕ್ಕೆ ನಾ ಇವತ್ತು ನಮ್ಮ ಸಮಾಜದವ್ರು ಹೊರನ ಮಾಡಕ್ ಬಂದೇನು. ಅಂದ್ರ ನೀ ಯಾರಿಗೆ ಸಹಾಯ ಮಾಡಕತ್ತಿ ಈಗ? ಅದನ್ನೆಲ್ಲ ನಮ್ಮ ದುನಿಯಾ ದಿಲ್ದಾರ್ ರಾಜಣ್ಣ ನಮ್ಮ ಮ್ಯಾಳೆಲ್ಲ ಕೂಡಿ ಖುಷಿಲಿಂದ ಕುಡಿದು ಕುಂತಿದ್ದೇವೋ ಅವನು ಅಲ್ಲೇ ಬಂದ ಅವನು ಒಂದು ತರಟಿ ತಗೊಂಡ ಬಿಟ್ಟ. ಏನು ಆಗವತ್ತಲ್ಲೋ ಮರಯ್ಯ ಅಂದ ಅವನು ಶಿಷ್ಟಿ ತಗೊಂಡ. ಮತ್ತು ಅದು ಏನಾಗವತ್ತಂದ ಅವನು ನೈಟಿ ತಗೊಂಡ. ಅಂತೂ ಇಂತೂ ಫುಲ್ ಲೋಡಾಗಿ ಹನುಮಂತವ್ರ ಗುಡಿ ಕಟ್ಟಿಗೆ ಮಲ್ಕೊಂಡು ಬಿಟ್ಟ. ಮಕೂರು ಪಾನಿ ಗಾಳಿ ಹವಾಕಂತೇಳಿ ನಾವು ವಿಶ್ರಾಂತಿ ತಗೊಳಕ್ ಹಚ್ಚಿ ಟುಂಬಕಿ ತಗೊಂಡು ಊರಾಗ ನಾವು ಬಡ್ಕೊಂತ ನಿಮ್ಮ ನಾಯಿ ಒದರ್ಸ್ಕೊಂತ ಬನ್ನಿ. ಒಟ್ಟಿನ ಮೇಲೆ ನಿಮ್ಮಂಥ ಕುಡುಕರು ಯಾವಾಗ ಎಲ್ಲೆಲ್ಲಿ ಏನೇನು ಗದ್ದಲ ಮಾಡ್ತಿರೋ ಗೊತ್ತಾಗುದಿಲ್ಲ ಮರಯ್ಯ. ಹೌದು ಕಲ್ಯಾಣಿ, ಅದು ಮಾಡಿದ ಮೇಲೆ ಗೊತ್ತಾಗುದು ಮಗಂದದ. ಇರ್ಲಿ ಬಿಡ. ಏ ಕುಮ್ಯ ಯಾಕೆ ಏನಾದ್ರು ಕೆಲಸಿತ್ತನ? ಏನಿಲ್ಲ ಮರಯ್ಯ, ನೀನು ಕುಡಿಯಾಕ ಕಲಿಸ್ತವ್ರು ಯಾರು? ಮುದ್ದೇಗೌಡ್ರು. ನೀ ಯಾವಾಗ ಹೋಗಿದ್ಯೋ? ಅಂತ ಸುಳ್ಳಕ ಮನುಷ್ಯ ನಾನು ಅಲ್ಲಲೇ ಕಲ್ಯಾಣಿ. ಅವ್ರು ಹ್ಯಾಂಗ್ ಕುಡಿಯಾಕ ಕಲಿಸಿದ್ರಪ್ಪ? ಅವರು ಪ್ರಧಾನಮಂತ್ರಿ ಪಟ್ಟಕ್ಕೆ ಪ್ರಯತ್ನ ಮಾಡೋ ಹೊತ್ನ್ಯಾಗ ನಮ್ಮ ಕರ್ನಾಟಕದಾಗ ಅವ್ರು ತಿರುಗಲಾರದ ಹಳ್ಳಿ ಯಾವ ಉಳಿದಿಲ್ಲ, ಅವ್ರು ತಿರುಗಲಾರದ ಓಣಿ ಯಾವ ಉಳಿದಿಲ್ಲ, ಸಂಧಿಗೊಂದು ಯಾವ ಬಿಟ್ಟಿಲ್ಲ. ಆಟೋಮೆಟಿಕ್ವಾಗಿ ಅವ್ರು ತಿರುಗಾಕ ಬಂದಾಗ ನಮ್ಮ ಊರಾಗ ದೊಡ್ಡದೊಂದು ಮೀಟಿಂಗ್ ಇಟ್ಕೊಂಡಿದ್ರು. ಯಾಕ ನಾವು ಊರಾಗ ಇರಕಿಲ್ಲ? ನೀ ಇದ್ದಿ ಆದ್ರ ನಿಂದ ಅವಾಗ ಬರ್ಜರ್ ಶೋಭಾ ನಡೆದಿತ್ಲೇ ಕಲ್ಯಾಣಿ. ನಾ ದೊಡ್ಡ ಕ್ಯಾದಾಗಿನ ವರ್ಷ ಅವಾಗ ನಾವು ಬರ್ತೀನಲ್ಲಿ ಮನೆ ಕಡೆ ಇನ್ನೂ ಕುಡಿತಿರ್ಕಿಲ್ಲ ನೋಡಿ. ಅವಾಗ ಪ್ರಧಾನಮಂತ್ರಿ ಅವರು ನಮ್ಮ ಊರಾಗ ದೊಡ್ಡ ಮೀಟಿಂಗ್ ಇಟ್ಕೊಂಡಿದ್ರ.
ಅದ ಟೈಮ್ದಾಗ ಉತ್ತರ ಪ್ರದೇಶದಾಗ ಈ ಗಂಗಾ ನದಿ ಅಂತ ಹರಿದೈತೆ ಗೊತ್ತದ ನಿನಗೆ. ಆ ಪ್ರಕಾರ ನಮ್ಮ ಊರಾಗ ಅವ್ರು ಸರಾಯ್ತು ಹೊಳ್ಳಿ ಹರಿಸಿಬಿಟ್ರ ತಗೋರಿ. ಆ ಟೈಮ್ದಾಗ ಎಲ್ಲರೂ ಕುಡಿಯವರು ಕುಡಿದ್ರ, ಕುಡಿಲವರು ಕುಡಿದ್ರ, ಸಣ್ಣವರು ಕುಡಿದ್ರ, ದೊಡ್ಡವರು ಕುಡಿದ್ರ. ಕಡಿ ಕಾಲಕ್ಕೆ ವಯಸ್ಸು ಹೋದ ನಿಮ್ಮ ಅವ್ನಂತ ಮುದುಕ್ಯಾರು ಸ್ವಲ್ಪ ಕುಡ್ದ ಬಿಟ್ರು. ಹಂಗೂ ಹಿಂಗೂ ಆಗಿ ಒಟ್ಟಿನ ಮೇಲೆ ಮುದ್ದೆ ಗೌಡ್ರ ಆರಿಸಿ ಬಂದು ಪ್ರಧಾನಮಂತ್ರಿನೂ ಆದರೂ ಹೋಗಿ ಅವ್ರು ದಿಲ್ಲ್ಯಾಗ ಕುಂತರು. ನಾವು ಇಲ್ಲೇ ಸರಿಯಾದ ಅಂಗಡ್ಯಾಗ ಕುಂತೀವಿ. ಆದಪ್ಪ ಮತ್ತು 6 ತಿಂಗಳದಾಗ ಅಂದ್ರೆ ಅವ್ರು ವಾಪಸ್ ಬಂದ್ರು. ಏ ದನ ಕಾಯವನ ಅವರು ದೇವ್ರ ದಯದಿಂದ ನಮ್ಮ ಮ್ಯಾಲಕ್ಕೆ ಹೋದ್ರು, ದೇವ್ರ ದಯದಿಂದ ಕೆಳಕ್ ಬಂದ್ರು. ಮತ್ತು ನೀನು ಅವ್ರಿಗೆ ವಿರೋಧ ಪಕ್ಷದವ್ರು ಇದ್ರು, ಇಳಿಸಿ ಕಳಿಸಿದ್ರು. ನಮಗೆಲ್ಲಿ ವಿರೋಧ ಪಕ್ಷ ಲೇಪ ಮಾರಾಯ, ನಮಗೆಲ್ಲಿ ವಿರೋಧ ಪಕ್ಷ ಇಲ್ಲ. ನಾವು ಕುಡಿದು ನಿಷಿದಾಗ ತಲೆ ಮಠ ತೂರ್ಯಾಡಿ ಹೋಗಿದ್ರು. ಮರದಿವ್ಸ ಮುಂಜಾನೆಯಾಗ ಭೇಟಿ ಆದ್ರೆ ಸಾಕು. ಮತ್ತು ನಮಸ್ಕಾರ ಪಾಯಣ್ಣ ಎದ್ರಿ ಹೊಲ್ಲಕೊಂಡ್ರಿ ಏನು ಊರಿಗೆ ಹೊಂಟ್ರು ಎಲ್ಲರೂ ಹೋಗಲ್ರಿ ಮಾರಾಯ, ಸಂಜೆಕಂದ್ರೆ ಮತ್ತೆ ಹಾಜರಿರಿ ಅಂತೇಳಿ ಸಾಲ್ಗುಲಾಗಿ ಬಿಡ್ತೇವು. ಇರ್ಲಿ ನಮ್ಮದನ್ನ ಒದರಾಡ್ಕೊಂತ ಓದು ನಿಂದ್ರದಾಯ್ತು. ಕನಸುಗಾರಮ್ಮ ಹೋದ ನನ್ನ ಮನ್ಯಾಗ ಕಂಚಗಾರನ ನಿಮ್ಮ ಅವ್ನ ಕನಸುಗಾರ ಮಾವ. ಏ ಯಾವ ಕನಸುಗಾರನ? ಅದ ನಿಮ್ಮಪ್ಪ ಮತ್ತೆ ಅವ. ಅಯ್ಯಯ್ಯ ಮುಜಾವರ ಬಾಯ್ ತುಂಬ ಕಲ್ಲಪ್ಪ ಅಂತ ಕರಿ. ಅದು ಓಲ್ಡ್ ಹೆಸರಲ್ಲೇ ಕಲ್ಯಾಣಿ, ಅದು ಓಲ್ಡ್ ಹೆಸರು. ನಿಮ್ಮಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರ 2 ಕನಸು ಸಿನಿಮಾ ನೋಡಿ ತಲೆ ಕೆಡಿಸಿಕೊಂಡು ಗುಡುಗುಡಿ ನಿಂಗಪ್ಪನ ಮಗಳು ಲವ್ ಮಾಡಿ ನಿನ್ನ ಈ ಲೋಕಕ್ಕೆ ತಂದ. ಮತ್ತೆ ಮೊನ್ನೆ ಲವ್ ಪಾಯಿಂಟ್ ರವಿಚಂದ್ರನ ಕನಸುಗಾರ ಸಿನಿಮಾ ನೋಡಕ್ ಹೋಗಿ ಎಲ್ಲರೂ ಎದ್ದು ಬಂದ್ರೆ ಅವ್ ಮತ್ತೆ ಟಾಕೀಸ್ನಾಗ ಹತ್ಕೊಂತ ಕುಂತಿದ್ದ. ನಾ ಕರ್ಕೊಂಬಂದು ಊರಾಗ ಬಿಟ್ಟೆ ನಾವು. ಏಯ್ ಖಬರ್ದಾರ್ ಕೊಮ್ಯ ನೋಡ್ಕೊಂಡು ಮಾತಾಡ. ನಮ್ಮವ್ಗ ಗುಡಿ ಅನ್ಬೇಡ ನೋಡು, ಗಂಗವ್ವ ಅಂತ ಕರೆದ್ರೆ ಏನಾರು ಸವಿತೈತೆ ನಿಂದು. ಏ ಮಾರಾಯ ಎಷ್ಟು ಸಾರಿ ಹೇಳ್ಬೇಕು ನಿಮಗೆ, ಎಷ್ಟು ಸಾರಿ ಹೇಳ್ಬೇಕು. ಓಲ್ಡ್ ಹೆಸರು ಬ್ಯಾಡೋ ಮಾರಾಯ. ಈಗ ಅಚ್ಚು ಹೊಸ ಪ್ರಿಂಟ್ ಕರಿಯೋಣ. ನಿಮ್ಮವ್ವ ಗುಡುಗುಡಿ, ನಿಮ್ಮಪ್ಪ ಕನಸುಗಾರ, ನೀನು ಕಲ್ಯಾಣಿ, ನಾನು ಕುಮಾರ್. ಹಲೋ ಏ ನಿಮ್ಮವ್ನ ಕುಮ್ಯ ಹಿಂಗ ನಮ್ಮವ್ಗ ಗುಡುಗುಡಿ ಅಂದ್ರ ನಮ್ಮವ್ ನೀನು ಎಳ್ಕೊಂಡು ಹೋಗಿ ಯಾವ್ದಾರ ರೂಮ್ನಾಗ ಹಾಕಿ ಬೇಷ ಗುಮ್ತಾಳ ನೋಡ. ಮತ್ತ ಇಂಥ ಕೆಲಸ ಅಂತ ಮುದುಕರಿಗೆ ಯಾಕೆ ಹಸ್ತಿರಿ ಓ ಮಾರಾಯ, ಯಾಕೆ ಹಸ್ತಿರಿ? ಯಾಕಂದ್ರೆ ನೀ ಕಾಲಿಲ್ಲನ, ನಿನ್ನ ಕರ್ಕೊಂಡು ಹೋಗಿ ಯಾವ್ದಾರ ರೂಮ್ನಾಗ ಹಾಕಿ ನಿನಗೆ ತಿಳಿದಲ್ಲಿ ನಿನ್ನ ಮನಸ್ಸಿಗೆ ಬಂದಂಗ ಮಾಡ. ನಾನು ಸುಮ್ಮನೆ ಇರ್ತೇನೆ. ಯಾಕಂದ್ರ ಮುದುಕ್ಯಾರು ಬೆರೆಸಿರ್ತಾವ. ಏನದು ಕೈ ಅನ್ನೆ ಕೈ ಕೊಯ್ಯ ನಾ ಎಂತ ಗಾಬ್ರಿ ಆಗಿದ್ನೋ ಮಾರಾಯ. ಚೀಚಿ ನೀ ಪೂರ ನಾಚಿಗೆ ಬಿಟ್ಟು ನಿಂತಿಯಪ್ಪ. ಬಂತು ನೋಡು ಯಪ್ಪ ಹುಲಿ. ನಮಸ್ಕಾರವಾ ಗುಡುಗುಡಿಯವ್ವ, ಆರಾಮದಿರಿ? ಯಾಕೋ ಕೊಮ್ಮೆ ಇತ್ತಾಗ ಬಂದಿಯಲ್ಲ ಕೈಯಾಗ ಟುಮಿಕಿ ಹಿಡ್ಕೊಂಡು? ಅದ ನಿನ್ನೆ ಕನಸುಗಾರ ಮಾವ ಕುಸ್ತಿ ಹೋಗದಂತಲ್ಲ, ಅದಕ್ಕೆ ನಮ್ಮ ಗುಡುಕ್ರ ಮ್ಯಾಲೆಲ್ಲ ಕೂಡಿಕಾರ ಅವನ್ನ ಕರ್ಕೊಂಡು ಹೋಗಿ ಊರಾಗ ಮೆರವಣಿಗೆ ಮಾಡ್ಬೇಕಂತ ಕರ್ಯಾಕ ಬಂದೇನ. ಕುಸ್ತಿ ಹೋಗದಂತ ಯಾರಲ್ಲ ಕೊಮ್ಮೆ? ಮಧ್ಯಾಹ್ನ ಹೋಗಿತಾನವ ಅವ. ಮಧ್ಯಾಹ್ನ ಹೋಗಿತಾನ. ಗುಡುಗುಡಿ ನಿಂಗಪ್ಪನ ಮಗಳನ್ನ ಕುಸ್ತಿ ಹೋಗದಂತಲ್ಲ, ಅದಕ್ಕೆ ಅವನ್ನ ಕರ್ಕೊಂಡು ಹೋಗಿ ಊರಾಗ ಮೆರವಣಿಗೆ ಮಾಡ್ಬೇಕಂತ ಬಂದೇನೆ. ಅದ ನನ್ನ ಕನಸುಗಾರ ಮಾವ ಮನ್ಯಾಗ. ನಿನ್ನ ಬಾಯಾಗೋಣ ರೊಟ್ಟಿ ಹಾಕ್ಲಿ. ಬರೇ ಇಂಥ ಮಾತಾ ನೋಡಿ ನಿನ್ನ ಬಾಯಾಗ. ದುಡಿಲಿಲ್ಲ ದುಃಖ ಬಡಿಲಿಲ್ಲ, ಹಂಗ ತಿರುಗಾಡ್ಕೊಂತ ಕುಡ್ಕೊಂತ ಮಜಾ ಮಾಡ್ಕೊಂತ ಏನ್ ಅಡ್ನಾಡಿಯಲ್ಲ ಹದಗೆಟ್ ಹೈದರಾಬಾದಿ. ಹತ್ತಿರಕ್ಕೆ ಅವನ್ನ ಸಾಯೋ ತನಕ ದುಡಿದ್ರು ಸನಾದಿಗೆ ಒಂದು ದುಡ್ಡು ಉಳ್ಳಿಲ್ಲ ಅಂತ. ಈಗ ಬರೀ ದುಡುಕಿ ಗಳಿಕೆ ಅಂತ ಹಿಂಗ ಹೊಂಟಿ. ಯಾಕೆ ಹಗಲಿ ರಾತ್ರಿ ಜೀಕ ಹೊಡಿತೀರಿ ಓ ಮಾರಾಯ? ಒಂದು ಹೊತ್ತು ದುಡ್ದಿದ್ದನ್ನಾರ ತಿಂದ ಸಾಯ್ರೆ. ಯಾವ ದೇವ್ರನ್ಲಿಲ್ಲ, ಯಾವ ದಿನರನ್ಲಿಲ್ಲ. ಏನು ಧರ್ಮಸ್ಥಳ ಮಂಜುನಾಥ್ ಅಂತೀಯೋ, ತಿರುಪತಿ ತಿಮ್ಮಪ್ಪ ಅಂತೀಯೋ, ಪಂಡ್ರಾಪುರ ವಿಠಲ್ ಅಂತೀಯೋ, ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತೀಯೋ, ಬಿಡ್ಲಾರ್ಕ ಎಲ್ಲರೂ ಕೂಡ ಹೋಗಿ ಎಲ್ಲಂಗುಡ್ದಾಗ ಕೊಳ್ಳಾಗ ಕೌಡಿ ಹಾಕೊಂಡ್ ಬಿಟ್ಟಿ. 1 ವರ್ಷ ಎಲ್ಲಂಗುಡಕ್ಕೆ ಹೋಗ್ಲಿಲ್ಲ, ಏನಿಲ್ಲ. ಗುಡು ನೀವು ಬಂತಂದ್ರೆ ಇಲ್ಲೇ ಒಂದು ಅರ್ಧ ಚಟಕ ಬೇಳೆ ಹಾಕಿದಕ್ಕೆ 1-5 ಕಡುಬು ಮಾಡಿಕಾರ ಇಲ್ಲೇ ಹಡ್ಡಲಿಗೆ ತುಂಬಿಸಿ ಯಾಕಲಿಗೆ ಜೋಗುವ ಅಂತ ಇಲ್ಲೇ ಮುಗಿಸಿ ಬಿಡ್ತಿ. ಗಳಿಕೆ ಅಂತ ಕುಂತು ಬಿಟ್ಟಿ. ಈ ನಮೂನೆ ಗಳಿಸಿ ನಾಳೆ ಸೆಟದು ಹಾದೆ ಅಂತಂದ್ರೆ ಮರದಿವ್ಸನ ಬಂದು ದೇವವಾಗಿ ನಮ್ಮನ್ನ ಕಾಡಕತ್ ಬಿಡ್ತಿ. ಸೈ ಏ ಕುಮ್ಮೆ, ನಾ ಏನ ಸತ್ರ ದೇವ್ ಆಗುದಿಲ್ಲ ಬಿಡು. ಇದಂತೂ 100ಕ್ಕೆ 100 ಕರೆವ್ ನೋಡು. ಏಯಪ್ಪ ಹಿಂಗನ್ನಕ್ ಹೋಗ್ಬಾಡಿ. ನೀ ದೇವ್ ಆಗದಿದ್ರು ನಾಳೆ ಸೊಲ್ಲಗ ಮಂಗಿ ಆಗಿ ಬಂದು ಕುಂಬಿ ಮೇಲೆ ಕುಂತು ಈಕ್ ಮಾಡಾಗೇನಿ. ಅದರ್ಲಿ ಬಿಡಲ್ಲ. ಏ ಕುಮ್ಮೆ, ಯಾಕ ಮತ್ತೇನಾರ ಕೆಲಸ ಇತ್ತನ ದೇವ? ಅತ್ತೆವ ಅಂತಾನಲ್ಲ ಅಯ್ಯವ ನಿನಗ. ಇಲ್ಲಿ ನೋಡು ಮಗಳೇ, ಬಡ್ಡೆಗಿಂದ ಅನ್ಕೊಂತ ಬಂದಾನ ಅನ್ಲಿ ಬಿಡು. ನಿಮ್ಮಪ್ಪಗ ಮಾವ ಅಂತಾನ, ನನಗ ಎತ್ತಿ ಅಂತಾನ ಬಿಡು. ಯವ್ವ
ಮತ್ ನಾ ಏನನ್ಬೇಕು ಇವಂಗ ಕುಮ್ಮಪ್ಪ ಕುಮ್ಮಪ್ಪ ಅನ್ನ ನಡೀತೈತಿ. ಬೇಕಾದ್ರ ಮಾವನ ನಿನ್ಗ್ಯಾರು ಬೇಡ ಅಂತಾರ, ನಾವೇನು ಬೇಸರ ಮಾಡ್ಕೊಳ್ಳೋರಲ್ಲ ಏನೆಲ್ಲ ನಡೀತಿತ್ತು. ನಾ ಅನ್ನೋದಿಲ್ಲ ನೋಡು. ಮತ್ತೇನಂತಿ? ಪಾಕಿಟ್ ಕುಡ್ದು ಕುಣದಾಡ್ತಾನ ಕುಮ್ಯ ಅಂತೀನಿ ನೋಡು. ಹಂಗಾದ್ರ ಅತ್ತೆವನ ಎದುರಿಗೆನ ನಿನ್ನ ಹೆಡಕ್ ಮುರಿಯುವಂಗ ಹೊಡಿತೀನಿ. ನೋಡ ಯವ ಹೆಂಗ್ ಮಾತಾಡ್ದ ನೀವ. ಹೋಗ್ಲಿ ಬಿಡ ಯವ್ವ ಕಲ್ಯಾಣಿ, ಅವನ್ ಕೂಡ ಏನು ಅಂದಂಗ ಕುಮ್ಮೆ ಯಾಕತ್ತೇವ ಮತ್ತೇನಾರ ಕೆಲ್ಸ ಇತ್ತನ ಹೇಳ. ನಮ್ಮ ಕರ್ನಾಟಕದಾಗ ಸೆರೆ ಮಾರೋ ಜಾಗ ಒಂದು ಉಳಿದಿರಾಕಿಲ್ಲ ಯಾಕ? ಹೌದೌದೌದು, ಇದ್ರ ಬಗ್ಗೆ ಏನು ಸಂಶಯ ಇಲ್ಲ. ಹೋಲ್ಸೇಲ್ ಅಂಗಡಿ ಹಿಡ್ಕೊಂಡು ರಿಟೇಲ್ ಅಂಗಡಿ ಹಿಡ್ಕೊಂಡು ಫುಟ್ಪಾತ್ ಮೇಲಿನ ಅಂಗಡಿ ಹಿಡ್ಕೊಂಡು ನಿನ್ ಮುಂದೆ ಹೇಳ್ತೀನಿ, ನಮ್ಮ ಎಣ್ಣೆ ಇದ್ದಿದ್ದ ಮಗಂದ ಪಲ್ಯಕ್ಕೆ ಗಾಂಧಿ ಎಣ್ಣಿಲ್ಲ, ಅವನ್ ಸ್ವಲ್ಪ ಎಣ್ಣೆ ಕೊಡಪ್ಪ ಅಂತಂದ್ರೆ ಕೊಬ್ಬರಿ ಎಣ್ಣೆ ಗಾಂಧಿ ಎಣ್ಣೆ ಸಿಗುದಿಲ್ಲ. ಆದ್ರೆ ನಮ್ಮ ಎಣ್ಣೆ ಸಿಗ್ತೈತಿ. ಮತ್ತೆ ನಮಗ ರೊಕ್ಕ ಇದ್ರು ಅಷ್ಟ, ರೊಕ್ಕ ಇಲ್ಲಂದ್ರು ಅಷ್ಟ. ಕಡಿ ಕಾಲಕ್ಕೆ ನಾವು ಪರೂರಾಗ ಹೋಯ್ಕಾರ ಸಾಲ ಮಾಡಿ ಬಂದ್ರು ಮನಿ ಆರ್ಡರ್ ಮಾಡಿ ತೀರಿಸ್ತೇವೆ. ಹಿಂಗಾಗಿ ನಮ್ಮ ಕರ್ನಾಟಕದ ನಮಗ ಸಾಲ ಕೊಡಕ್ಕೆ ಯಾರಿಲ್ಲ ಅನ್ನೋದಿಲ್ಲ, ಕೊಟ್ಟ ಬಿಡ್ತಾರ. ಹೆಚ್ಚು ಕಡಿಮೆ ಆದ್ರೂ ಒಂದೊಂದು ಎಕರೆ ಹೊಲ ಇರ್ತಾವ, ಅವನು ಖರೀದಿ ಕೊಟ್ಟು ಸಾಲ ತೀರಿಸ್ತೇವೆ. ಯಾಕಂದ್ರೆ ನಮ್ಮ ಕುಡುಕರು ವ್ಯವಹಾರ ಭಾಳ ಕರೆಕ್ಟ್, ಹಿಂಗಾಗಿ ನಮಗೆ ಕೊಡ್ತಾರ. ಇರ್ಲಿ, ಇವತ್ತು ಮಾತ್ರ ನಾ ಫುಲ್ ರೋಕ ಕೊಟ್ಟ ಕುಡಿದು ಬಂದೀನಿ. ಮತ್ತ ಕನಸುಗಾರ ಮಾವ ಅದಾನ ಅದೇವ್ ಮನ್ಯಾಗ. ಯಾಕ ಅವನ ಹತ್ರ ಏನಿತ್ತು ನಿಂದ ಕೆಲಸ? ನೀ ತಿಳ್ಕೊಂಡಂತ ವಿಷಯಕ್ಕೆ ನಾನು ಬಂದಿಲ್ಲ ಓ ಮಾರಯ್ಯ. ಅಲ್ಲ ಕೊಮ್ಮೆ, ಈಗ ಆಕಿ ಏನ್ ತಿಳ್ಕೊಂಡಾಳ ಹುಡುಗ? ಏನಾರ ಮಾತಾಡ್ತಿ ಬಿಡ ನೀನು. ಆಗ ಏನ್ ತಿಳ್ಕೊಂಡ ಅಂದ್ರೆ ನೋಡದ್ದೇವ, ನಿನ್ನ ಕೂಡ 2 ಮಾತು ಮಾತಾಡಿದಂಗೆ ಮಾಡಿ, ನೀವು ಗಂಡನು ಕೂಡ 2 ಮಾತು ಮಾತಾಡಿದಂಗೆ ಮಾಡಿ, ನಿನ್ನ ಮಗಳು ನನಗೆ ಕೊಡಂತ ಕೇಳಾಕ್ ಬಂದಾನಂತ ಆಕಿ ಸಂಶಯ ಮಾಡಿಕೊಂಡಾಳ. ಅದಕ್ಕೆ ಹೆಣ್ಣೆ ನನ್ನ ಕಲ್ಲಂಗಡಿ ಬಳ್ಳಿ ಹೊಲ್ದಾನ ಬೆದರ. ಆ ಬೆದರ್ ಇಲ್ದಿದ್ರ ನಿನ್ನ ಕಲ್ಲಂಗುಡಿ ಕಾಯಿಗೆ ಅಕ್ಕೈತಿ ನೆದರ. ಅಯ್ಯಯ್ಯ, ಏನ ಮಾತಾಡಕ್ ಕಲಿತೀಯೋ ಕೊಮ್ಯ? ಏಟರ ಮಾತಾಡಕ್ ಕಲಿತೀಯೋ ನಿನ್ನ ಬಾಯಾಗ? ಹುಡ್ದವ್ರು ಕೂಡ ಹೆಂಗ ಮಾತಾಡಬೇಕು ಅನ್ನೋದು ಮೊದಲ ನಿಮಗ್ ಗೊತ್ತಿರ್ಬೇಕು. ಆ ಗುಡುಗುಡೆವ್ವ ನಿಮಗ್ ಗೊತ್ತಿರ್ಬೇಕ. ಹೇಳ ನಿನ್ನ ಮಗಳಿಗೆ ಹೇಳ. ಏ ಕುಮ್ಯ, ನೋಡಕ್ ಒಂದ್ ಚೋಟದಿ ಎಷ್ಟರ ಇದ್ದಿತ್ತ ನಿನ್ ಕೆಂತಿ. ನೋಡ್ ಕಲ್ಯಾಣಿ, KSRTC ಬಸ್ಸಿನೊಳಗ 100 ಮಂದಿ ಹತ್ತಿ ಬಸ್ಸು ಎಂತೆಂತ ಏರ ಹತ್ತಿ ದೊಡ್ಡ ಕೆಲಸ ಮಾಡ್ತೈತಿ ಅಂತಂದ್ರು ಅದಕ್ಕೆ ಚಾವಿ ಅನ್ನುವಂಥದ್ದೈತಿಲ್ಲ ಸ್ವಲ್ಪ ಇರ್ತೈತಿ. ಆಟೋ ಚಾವಿ ಓದ ಚಾವಿ ಗಡ್ಡಿಗೆ ಮುಟ್ಟಿಸಿ ತಿರುಗಿ ಬಿಟ್ರೆ ಸಾಕ, ಅಂತ ಗಾಡಿ ಸ್ಟಾರ್ಟ್ ಕೆಲಸ ಆತ. ಅದಕ್ಕೆ ನಾ ಚೋಟಿದ್ರು ಕೆಲಸ ದೊಡ್ಡದು ಮಾಡ್ತೀನಿ ಕಲ್ಯಾಣಿ, ನಾ ದೊಡ್ಡ ಕೆಲಸ ಮಾಡ್ತೀನಿ. ಒಬ್ಬ ಯವ್ವ ಮಗಳ ಕಲ್ಯಾಣಿ, ಯಾಕ ಯವ್ವ ನಡಿಯವ್ವ. ಇವನ್ ಕೂಡ ಮಾತಾಡ್ಕೊಂತ ನಿಂತ್ರೆ ಇವ ನಮ್ಮನಿಲ್ಲೇ ಹೊತ್ತು ಮುಳುಗಿಸಿ ಕೊಳ್ಳಾಗ ಚುಮಣಿ ಕಟ್ಟಿ ಇದ್ರ ಬೆಳಕಿಗೆ ಹಿಂಗ ಹೋಗ್ರಿ ಅಂತ ಹೇಳೇ ಕೈ ಬಿಡ್ತಾನೆ. ಮೊದಲ ಜಾಗ ಖಾಲಿ ಮಾಡೋಣ ನಡಿ. ಮಾತು ಸಿಕ್ಕ್ರ ಮಾರು ಹೊಲ ಸಿಕ್ಕಂಗೆ ಅವಂಗ. ಬಾಯಿಗೆ ಲಂಗು ಇಲ್ಲ, ಲಗಾಮು ಇಲ್ಲ. ನಡಿಯ ಯವ್ವ ಹೋಗ. ನೀವು ಒಂದೇನು ನಾ ಬರ್ದೇನು ವಾದ್ಯವ್ವ. ಇನ್ನ ಕೇಳ್ರಿ ಹಚ್ಚಿ ಇವ್ನವನ್ನ ದುಂಡು ನಾಯಿ ಹಂಡ ನಾಯಿ ಕೂಡ ನನಗೆ ಗಂಟು ಬಿದ್ದಾವಲ್ಲ ಮಾರ. ಇವ ಹಚ್ಚಿ ಈ ಸಾರಿ ನಾ ಏನಾರ ಆರಿಸಿ ಬನ್ನಿ, ಮೊದಲ ನಿಮಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ತೇನೆ. ಹಚ್ಚಿ ಇವ್ನವ್ನು ಯಾಕೆ ಜೋಕುಮಾರ್ ಹುಣ್ಣ್ಯಾಗ ಗಂಟು ಬಿದ್ದಾವ ಮಾರ. ಇವ ಹಚ್ಚಿ ಗುಡುಗುಡಿ ಎಲ್ಲಿ ಹೋಗೈತೆ ಏನೋ ಕಾಣವಲ್ದಲ್ಲಿ ಇದು ಗುಡುಗುಡಿ. ಯಾಕ ಮರಯ್ಯ, ಯಾಕೆ ಏನ್ ಕೆಲಸ ಇತ್ತು? ಎಷ್ಟು ಹಲಬುತ್ತಿದ್ವಿ ಒಂದ ನಮೂನಿ. ಆಕಳ ಕರ ಹಲಬದಂಗ ಆಕತ್ ನೋಡು. ಹೌದಾನ? ಎಲ್ಲಿ ಹೋಗಿದ್ದು ಇಷ್ಟೊತ್ತರಕ ಕಾಣ್ಲಿಲ್ಲ? ನಾ ಎಲ್ಲಿಗೆ ಹೋಗ್ಲಿ? ಕೆರೆಗೆ ಹೋಗಿ ಕರದ ಮೈ ತೊಳ್ಕೊಂಡು ಬನ್ನಿ. ಕರ ಅಂದಲ್ಲ, ಕರ ಅಂದ್ಬಿಟ್ಲಿ ನನಪ ನೋಡು. ಗುಡುಗುಡಿ, ಆ ಟಿವಿಯಾಗ 1-2 ಎಮ್ಮಿ ಕರ ಬಂದಿದ್ವಿ ಇವತ್ತ. ಭಾಳ ಚಂದಿದ್ವು ಬಿಡು. ಅಲ್ಲ ಮಾರಯ್ಯ, ಆಟೋ ಟಿವಿಯಾಗ ಇಂಥ ದೊಡ್ಡ ಎಮ್ಮಿ ಕರ ಹೆಂಗ ಬಂದಿದ್ವ? ಅವನ ಜಗತ್ತೆಲ್ಲ ನಾ ಮುಂದ ನೀ ಮುಂದ ಅಂತ ಸಾಕಷ್ಟು ಸುಧಾರಿಸಿದ್ರು ಇದು ನಮ್ಮ ಮನೆಯಿಂದ ಇನ್ನು ಹಿಂದೆ ಉಳ್ದತ್ರಪ್ಪ. ಇದು ಏನೇನೇನೂ ಬುದ್ಧಿ ಇಲ್ಲ ಇದಕ್ಕೆ. ಗುಡುಗುಡಿ, ಟಿವಿಯಾಗ ಎಮ್ಮಿ ಕರಾನ ಬರ್ತಾವ. ಎಲ್ಲರ ಎಮ್ಮಿ ಕರ ಬಂದಿರಕ್ಕಿಲ್ಲ, ಅವು ಕುಡಿದು ಶೂಟಿಂಗ್ ಮಾಡಿ ಆ ಚಿತ್ರನ ಟಿವಿಯಾಗ ತೋರಿಸ್ತಾರ. ಹಿಂಗನ? ಹಂಗ ಚಂದಿತ್ವನ್ರಿ ಎಮ್ಮಿ ಕರ? ಅದ್ರಾಗೇನು ಬಿಡು, ನೋಡಕ್ ಬಲ್ಲಿ ಚಂದ ಕಂಡು. ಅದ್ರಲ್ಲಿ ನಮಗೆ ಇನ್ನೊಂದು ಸಮಸ್ಯೆ ಕಾಡಕತ್ತಿತ್ತಲ್ಲೂ ಮರ. ಹೆಂಗ ಮಾಡೋದು? ಏನ್ರಿ ಅದು ಅಂತ ದೊಡ್ಡ ಸಮಸ್ಯೆ? ಏನಪ್ಪ ಮರಯ್ಯ, ನಮ್ಮ ಗಾಡಿಗೊಬ್ಬ ಚಲೋ ಡ್ರೈವರ್ ಸಿಗವಲ್ಲ, ನನ್ನ ಮಗಳಿಗೊಬ್ಬ ಯೋಗ್ಯ ವರ ಸಿಗವಲ್ಲ. ಈ ಟ್ರ್ಯಾಕ್ಟರ್ ತಗೊಂಡಿನಿ ತಲೆ ಕೆಟ್ಟು ಹೋಗೈತಿ. ಒಬ್ಬ ಡ್ರೈವರ್ನು ತಡಿವಲ್ಲ. ಅದು ನಡ್ಸಾಕ ನನಗರ ಬರುದಿಲ್ಲ. ಇತ್ಲಾಗ ಕಮತಕ್ಕೂ ಆಳಿಲ್ಲ. ಏನು ಮಾಡ್ಬೇಕು ಏನು ಒಂದು ತಿಳಿದಂಗಾಗಿ ಹೋಗಿತ್ತು ಮಾರಯ್ಯ ನನಗೆ. ಅಲ್ರಿ, ಆ ಪೋಸ್ಟರ್ ಪಕ್ಕಿರಪ್ಪನ ಮಗ ಕುಮ್ಮೆ ಬೇಸಾಗಾಕಿಲ್ಲ ನಮ್ಮ ಗಾಡಿಗೆ. ಅದರಿ
ಏನ್ರಿ ಆ ಪೋಸ್ಟರ್ ಪಕೀರಪ್ಪ ಗೊತ್ತೈತಿಲ್ ನಿಮಗ? ಪೋಸ್ಟರ್ ಪಕ್ಕೀರಪ್ಪ ಗೊತ್ತದನ್ ಬಿಡು. ಅವ್ರ ಮನೆಗೆ ಆ ಪೋಸ್ಟರ್ ಅಂತ ಹೆಂಗ ಅಡ್ಡ ಹೆಸರು ಬಂತು ಅದ ಗೊತ್ತಿಲ್ಲಲ್ರಿ ನನಗ. ಅದ್ರ ತಲೆ ಕೆಡಿಸ್ಕೊಂಡಿ ನೀನು. ಹಂಗೇನಿಲ್ಲ, ಅದ ನಮ್ಮೂರಾಗ ಹಿಂದ ಟೆಂಟ್ ಸಿನಿಮಾ ಇದ್ದಿದ್ದಿಲ್ಲ, ಸಿನಿಮಾ ಟೂರಿಂಗ್ ಟಾಕೀಸ್, 4 ಕಡೆ 8 ಕಡೆ ಕೊಟ್ಟು ನೋಡಕ್ ಹೌದಲ್ರಿ, ಸಿನಿಮಾ ಸಿನಿಮಾ. ಅಲ್ಲೇ ಕೆಲಸಕ್ಕಿದ್ದೀವ ಪಕ್ಕೀರಪ್ಪ ಅಂತ ಹೇಳಿ. ಈ ಸಿನಿಮಾ ಬದ್ಲಿ ಆದ ಕೂಡಲೇ ಅದ್ರ ಚಿತ್ರ ಕಳಿಸ್ಕೊಟ್ಟಿರ್ತಾರ ಅವ್ರು. ಇವನ್ ಕೈಯಾಗ ಚಿತ್ರ ಒಂದಿಟ್ಟು ಮೈದಾ ಹಿಟ್ಟಿನ ಸರಿ ಮಾಡಿ ಕೊಟ್ಬಿಟ್ರೆ ಸಾಕು, ಊರೂರು ಸಂಧಿ ಅಡ್ಡಾಡಿ ಗಾಡಿ ಏನು ನೋಡ್ತಿದ್ರು ನೋಡಿ, ಎಲ್ಲಿ ಬೇಕಲ್ಲಿ ಬರೆದು ಬಂದ್ಬಿಡವ. ಆದ್ರ ಅವ್ರ ಥಿಯೇಟರ್ನ್ಯಾಗ 3 ಮಂದಿ ಪಕ್ಕೀರಪ್ಪ ಕುಳಿದ್ರು. ಇವ ಪೋಸ್ಟರ್ ಹಚ್ಚ ಪಕ್ಕೀರಪ್ಪ, ಇನ್ನೊಬ್ಬವ ಈ ಸಂಜೆ ಮುಂದೆ ಬೋರ್ಡ್ ಹಿಡ್ಕೊಂಡು ಊರಾಗ ಒದರ್ಕೊಂತ ಹೋಗಿರ್ತಾರಲ್ಲ, ಕನ್ನಡದ ಕಲಾಭಿಮಾನಿಗಳೇ ಇವತ್ತು ಉದಯ್ ಕುಮಾರ್ ಮಾಡ್ರಿವ, ರಾಜ್ಕುಮಾರ್ ಅಭಿನಯಿಸಿರುವ ಕನ್ನಡ ಚಿತ್ರವನ್ನು ನೋಡಲು ಮರೆಯಬೇಡ್ರಿ ಅಂತ ಓದಕೊಂತ ಹೋಗಿರೋದಲ್ಲ. ನೀ ಏನ್ ಚಂದ ಓದಿರ್ತೀಯ ಮಾರಾಯ. ಹಾಗೆ ಕೇಳಿದ್ದಾರೆ, ಹಂಗ ಒದರ್ಕೊಂತ ಹೋಗ ಪಕ್ಕೀರಪ್ಪ ಒಬ್ಬವ, ಇನ್ನೊಬ್ಬವ ಸಂಜೆ ಮುಂದೆ ಗೇಟಿಗಿಲ್ಲ ಪಕ್ಕೀರಪ್ಪ. ಹಿಂಗಾಗಿ 3 ಪಕ್ಕೀರಪ್ಪ ಆದ್ರನ್ರಿ. ಪಕ್ಕೀರಪ್ಪ ಅದ್ ಹುಟ್ಲಿಗೆ ಎಲ್ಲಾರು ಓಡಿ ಬಂದ್ಬಿಡೋರು. ಅದಕ್ಕೆ ಪೋಸ್ಟರ್ ಪಕ್ಕೀರಪ್ಪ, ಒದರ ಪಕ್ಕೀರಪ್ಪ, ಗೇಟಿಗಿಲ್ಲ ಪಕ್ಕೀರಪ್ಪ ಅಂತ ಹೆಸರು ಬಿದ್ದದ್ದು ಇವತ್ತಿಗೂ ಅವ್ ಪೋಸ್ಟರ್ ಪಕ್ಕೀರಪ್ಪ ಆಗ ಉಳ್ಕೊಂಡ್ಬಿಟ್ಟ. ಹಿಂಗಾತನದು. ಅವ್ರಿಬ್ರು ಪಕ್ಕೀರಪ್ಪಗಳು ಸಾಟಿದ್ರು, ಗೇಟಿಗೆ ನಿಲ್ಲವ ಒದರವ ಹೋದ. ಇವೊಬ್ಬರ ಉಳ್ದಂಗ ಉಳ್ದಾನ. ಅವನ ಮಗ ಕುಮ್ಯ. ಅಲ್ಲ ಬೇಸಕತ್ ನೋಡ್ರಿ, ನಮ್ಗ ಅಡಿಗೆ ವಿಚಾರ ಮಾಡ್ರಿ ನೀವ. ಕುಮ್ಯ ನಾನು ನೋಡಿನಿ, ನೋಡಿನಿ. ಏ ಬೇಸ್ ನೆನಪು ಮಾಡಿದ್ ನೋಡಿನು. ಅಲ್ಲ ಅವಂಗ ಡ್ರೈವಿಂಗ್ ಬರ್ತೈತಿ ಅವಂಗ. ಅಯ್ಯಯ್ಯ ಕೇಳರ ನೋಡ್ರಲ್ಲ. ಆದ್ರೆ ಇನ್ನೇನು ಆ ಹುಡುಗ ಸ್ವಲ್ಪ ಕುಡಿತಾನ್ರಿ. ಕುಡಿತಾನ? ಏನ್ ದೊಡ್ಡ ವಿಷಯ, ಹೊಸ ವಿಷಯ ಹೇಳಿದಳು. ಕುಡಿತಾನಂತ ಏನು ಕುಡಿತಾನ? ಹುಟ್ಟದ ಹುಡುಗರು ಸಹಿತ ಕೈಯಾಗ ಬಾಯಾಗ ಕುಡಿ ಬಾಟ್ಲಿ ಹಿಡ್ಕೊಂಡ ಹುಟ್ಟಾಕತ್ತೇವೀಗ. ಅಲ್ಲ ನಮ್ಮಂತರ ಬುದ್ಧಿ ಹೇಳಿ ಬಿಡಿಸ್ಬೇಕಪ್ಪ ಅಂತವೆಲ್ಲ ಚಟಗಳನ್ನ. ಅಂದಾಗ ಮನೆ ದಾರ್ಯಾಗ ಭೇಟಿಯಾಗಿದ್ನ ನನಗ. ಭೇಟಿಯಾಗಿದ್ದ? ಹಂಗಾರ ನೀ ಏನ್ ಅಂದಿರ್ಬೇಕಲ್ಲ ನಮ್ಮ ಗಾಡಿ ಬಗ್ಗೆ. ನಾ ಏನ್ ಅನ್ಲಿಲ್ಲ ಬಿಡ್ರಿ, ಈ ವಿಚಾರ ನನ್ನ ತಲೆಯಾಗ ಬರ್ಲಿಲ್ಲ. ಇನ್ನು ತಲೆಯಾಗ ಮೊಬೈಲ್ ಏನು ಬಿಟ್ರಿ ಇಂಥದ್ದೆಲ್ಲ ಬರೋದಿಲ್ಲ ನಿಮ್ಮ ತಲೆಯಾಗ. ಕಟ್ಟಿ ಹಿಡಿದು ಕುಂತಿರ್ತಾರಲ್ಲ 5-6 ಮಂದಿ ಕುಡ್ಕೊಂಡು, ಆಕಿ ಸೀರೆ ಹಂಗೈತಿ, ಈಕಿ ಜಂಪರ್ ಹಿಂಗೈತಿ, ಆಕಿ ಗಂಡ ಅದನ್ನ ತಂದು ಕೊಟ್ಟಾರ, ಈಕಿ ಗಂಡ ಇದನ್ನ ತಂದು ಕೊಟ್ಟಾರ, ನನ್ನ ಗಂಡ ಬಾಂಡ್ ಅದಾನ, ಇಂಥವು ಬಲು ದೌಡ್ ತಿಳಿತಾವ ನಿಮಗೆ. ಇಂಥವೆಲ್ಲ ಮಂತ್ರದ ವಿಷಯ ಹೆಂಗೆ ತಿಳಿತಾವ ನಿಮಗೆ? ಅಲ್ರಿ ಎಲ್ಲ ಯಾವಾರ ಕೊಡೋದು ತಗೊಳ್ಳೋದು ನೀವ ಮಾಡೋದಿಲ್ಲನ್ರಿ. ಅದೇನ ಅಂತಾರಲ್ಲ, ಎಂತೆಂತವ್ರಲ್ಲಾಗ ಹೊಡಿ ಮುಂದೆ ಡೊಣ್ಣಿ ಕಾಟ ತಲೆ ಹಾಕ್ತಿತ್ತಂತ. ನನಗೆ ಎದಕ್ಕೆ ಬೇಕಾ ಮಾರ ಇಂಥ ವಿಷಯ? ಧರ್ಮದಕ್ಕೂ ನೀನ ಮಾಡವ ಅಂದ್ರೆ ಬಾಳೆ ನಡೀತಿದ್ದೇನೆ. ಕೆಲವು ನೀವು ಮಾಡ್ಬೇಕು, ಕೆಲವು ನಾವು ಮಾಡ್ಬೇಕು. ಒಟ್ಟ ಎಲ್ಲರೂ ಕೂಡಿ ನನ್ನ ಅರ್ಧ ಹಿಂಡಿ ಕುಡಿಯಾಕ ಹತ್ತಿ ಬಿಟ್ರಿ ಒಟ್ಟಿನ ಮೇಲೆ. ಮಾರಾಯ ಮಾತಿಗೆ ನನ್ನ ಅರ್ಧ ಹಿಂಡು ಕುಡಿಯಾಕತ್ತೀರಿ, ನನ್ನ ಅರ್ಧ ಹಿಂಡು ಕುಡಿಯಾಕತ್ತೀರಿ ಅಂತ ಯಾಕೆ ಅಂತಿದ್ದೀಯ ನೀನು? ಬ್ಯಾಸರಾದ್ರೆ ಬಿಟ್ಟು ಬಿಡು, ನನಗೆ ನಿಗದ ಎಷ್ಟು ಕೆಲಸ ನಾ ಮಾಡ್ತೀನಿ. ಸುಮ್ಮನೆ ವಟ ಪಿಟಿ ಅಂತ ಹಚ್ಕೊಂಡ ಕುಂದ್ರಬೇಡ ನೀನು. ಇತ್ತಾಗ ಮಾಡ್ತಿ ನೀ ಮಾಡೋದು ನನಗೇನು ಗೊತ್ತಿಲ್ಲನ. 3 ರೊಟ್ಟಿ ಮೇಲೆ 2 ತಾಲಿ ಪಟ್ಟಿ, ಬಟ್ ಬಾಳೆದ ಮೇಲೆ ಕಣ್ಣಿರ್ಬೇಕು. ತೀರ ಈ ನಮೂನಿ ಮಾಡುದ. ಹೋಗ್ಲಿ ಔಟ ದನ ಕಟ್ಟ ಮೇವ್ ಹಾಕು, ನಾಟ್ ಕೆಲಸ ಐತಿ, ಹೋಗಿ ಬರ್ತೀನಿ. ಆತಾತು, ನೀವ್ ದೌಡ್ ಬಂದ್ ಬಿಡ್ರಿ. ಅಲ್ರಿ ಹಂಗ ಆತಾಗ ಕುಮ್ಯ ನಾಟ್ ಬೆಟ್ಟ ಅಂದಂದ್ರೆ ಮನಿಗ್ ಬರಕ್ ಹೇಳಿ ಬಂದ್ ಬಿಡ್ರಲ್ಲ. ಗಡನ ಬಂದ್ ಬಿಡ್ರಿ ಅಂದೆ. ಅಲ್ಲೇ ದಾರಿಯಾಗ ಬೆಟ್ಟ ಆದ್ರ ಅವ್ನ ಕೇಳ್ಕೊಂಡ ಬರ್ತೀನಿ. ಮತ್ತೆ ಯಾಕಂದ್ರ ಡ್ರೈವಿಂಗ್ ಲೈಸೆನ್ಸ್ ಪೈಸೆನ್ಸ್ ಎಲ್ಲ ಬೇಕಾಕ ನೋಡವು ಅದಾವಿಲ್ಲ ಎಲ್ಲ ತಿಳ್ಕೊಂಡು ಚಲೋ ಅದಾನಂದ್ರೆ ಹೇಳೇ ಬಂದ್ಬಿಡ್ತೀನಿ. ಅದ್ರಾಗ ಏನೈತಿ, ಬರ್ತಾನೆ. ಏನೇನ ಹಾಡ್ಕೊಂತ ಕುಣ್ಕೊಂತ ಬರಕತ್ತಿದ್ರೆ ಬೆಂಕಿ ಹಚ್ಚಿದ ನಡು ರಸ್ತೆದಾಗ. ಇದಕ್ಕೆ ತಟಕರ ಕಬರು ಐತಿ ಮೈ ಮೇಲೆ. ಇದಕ್ಕ ಯವ್ವ ಮಗಳೇ, ಮಗಳು ಕಲ್ಯಾಣಿ, ನಿಮ್ಮವನು ಕಲ್ಯಾಣಿ. ಯಾಕೋಯಪ್ಪ? ಯಾಕ ನಮ್ಮವ್ರು ಯಾಕಂತಿ? ಯಾಕಯ್ಯಪ್ಪ? ಅಲ್ಲವಾ ಈಗ ನೀನು ಹಾಡ್ಕೊಂತ ಬಂದಲ್ಲಿ ಹಿಂಗೆ ಹೆಜ್ಜೆ ಹಾಕೊಂತ ಯಾರು ಕರೆಸಿದ್ರವ ಯವ್ವ ಮಗ? ಯಪ್ಪ ಆ ಹಾಡ್ನ ಅದನ್ನ ಕರಿಷ್ಮಾ ಕಪೂರ್ ಕಲಿಸ್ಕೊಟ್ಟಾಳ. ಯಾ ಕಪೂರ್? ಕರಿಷ್ಮಾ ಕಪೂರ್ ಕಲಿಸ್ಕೊಟ್ಟಾಳ. ಆ ಕಪೂರ್ ಇಲ್ಲ ಯಾವಾಗ ಬಂದಿದ್ದಕ್ಕೆ ಕಲಸಾಕ? ಬಿಡರಿನ ನಿನ್ನೆ ಬಾಜು ಮನ್ಯಾಗ ಟಿವಿ ನೋಡ್ಕೊಂತ ಕುಂತಿದ್ನಲ್ಲ, ಅದ್ರಾಗ ಆಕೆ ಹಾಡಕತ್ತಿದ್ಲ, ಅದನ್ನ ಕಲ್ಕೊಂಡ್ ಬಂದಿದ್ದೆ. ನೋಡು, ಒಂದು ಸಲ ನೋಡಿ ಎಷ್ಟು ಕಲ್ಕೊಂಡ್ ಬಂದ್ಬಿಟ್ಟಿ ಎಲ್ಲಿ ನೀನು. ಯವ್ವ ನನ್ನ ಮಗಳ, ನನ್ನ ಹಡದವ್ವ, ನನ್ನ ವಂಶದ ಕುಲಪುತ್ರಿ. ಯಾಕೋ ಮನೆಗೆ ಹೋಗ್ಯವ ಸೀದಾ ಅಡುಗೆ ಮನೆ ಅಂತಾರ ಪಕ್ಕದಾಗ ಒಂದು ರೂಮ್ ಐತಲ್ಲ, ಆ ರೂಮ್ನಾಗ ಒಳಗೆ ಹಾಕ್ಕೊಂಡು ಒಳಚಿಲ್ಕ ಹಾಕ್ಕೊಂಡು ಹೆಂಗ ಬೇಕಂಗ ಕುಡಿದು ಜಿಗದಾಡವ. ಎಷ್ಟು ಬೇಕಷ್ಟು ಹಾಡ್ಕೋ, ಬೇಡ ನಂಗಲ್ಲ. ಆದ್ರೆ
ಈ ನಮೂನಿ ರಸ್ತೆದ ಮೇಲೆ ಹೆಜ್ಜೆ ಹಾಕೊಂತ ಹಾಡ್ಕೊಂತ ಈ ನಿಮ್ಮಪ್ಪನ ಮರ್ಯಾದೆ ಕಳಿಬೇಡವ, ಅದನ್ನ ಕಾಲಿಗೆ ಬೀಳ್ತೀನಿ ತಂಗಿ. ಬೇಡಪ್ಪ, ಏನ್ ಮಾತಾಡ್ತಿ? ನಾ ಯಾಕೆ ನಿನ್ ಮರ್ಯಾದೆ ಕೊಳಕ್ ಹೋಗ್ಲಿ? ಈಗ ಶಾಣಿಕೆ ಅಡ್ಡಿ ಇಲ್ಲ. ಅಥವಾ ಇತ್ಲಾಗಿಂದ ಬಂದೆಲ್ಲ ಎಲ್ಲಿ ಹೋಗಿದ್ದಿ? ಯಪ್ಪ, ಊರ್ ಮುಂದಿನ ಹೊಲಕ್ ಹೋಗಿದ್ದೆ ಅಪ್ಪ ನಾನು. ಒಬ್ಬಕ್ಕೆ? ಹೂನಾ? ಹಂಗೆಲ್ಲ ಹೋಗ್ಬಾರ್ದು, ಹಂಗೆಲ್ಲ ಹೊಲವಾರಿ ಪಲವಾರಿ ಒಬ್ಬಕ್ಕೆ ಹೋಗ್ಬಾರ್ದು, ಸಣ್ಣಕ್ಕೆ ನೀನು ಅಲ್ಲವಾ. ಇನ್ನೊಂದು ವಿಚಾರ ಏನದು? ಅದ ನಮ್ಮ ಗಾಡಿ ಹೊಡಿಯಾಕ ಒಬ್ಬ ಡ್ರೈವರ್ ಬೇಕಲ್ಲವ, ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತೆ ನನಗೆ. ಯಾರು ಒಬ್ಬರಾದ್ರೆ ಬೀಸಕತ್ ನೋಡು. ಯಾರೋ ಒಬ್ರಾದ್ರೆ ಬೇಸಕೈತೆ ಅನ್ನಕ್ಕೇನು ಯಾರೋ ಒಬ್ರು ಬೇಕೇ ತಂಗಿ ಅದಕ್ಕೆ ನಿಮ್ಮವು ಹೇಳಿದವ. ಇನ್ನೇನು ಅವ ಕುಮ್ಯ ಅಂತಿಲ್ಲ, ಪೋಸ್ಟರ್ ಪಕ್ಕೀರ ನನ್ನ ಮಗ ಕುಮ್ಯ, ನೀ ನೋಡಿರ್ಬೇಕು ನೋಡ ಅವನ್ನ. ಹೌದಳ ಅವಾದ್ರೆ ಹೆಂಗಾದಿತ್ತು ಅಂತ. ಯಪ್ಪ, ಅವ ಯಾವಾಗ ಕುಡಿತಾನಂತೋ. ಕುಡಿತಾನ ಏನು ಕುಡಿತಾನ ಬಿಡವೆ, ನಿಮ್ಮವನು ಹಂಗ ಅಂತಾಳ, ನೀನು ಹಂಗ ಅಂತಿದೆ, ಅದು ಏನು ದೊಡ್ಡ ವಿಷಯ ಈಗ ಕುಡಿಯೋದು. ಅಟ ನಾವು ಅಟ್ ಬುದ್ಧಿ ಹೇಳಿ ಬೈದಂಗ್ ಮಾಡಿ ಜಬರ್ಸ್ದಂಗ್ ಮಾಡಿ ಕೆಲ್ಸಕ್ಕೆ ಬಂದ್ಮೇಲೆ ರಮೇಶ್ ಬಿಡಿಸ್ಬೇಕವ. ಹಿಂಗಂತೇನೆಪ್ಪ? ನೋಡಪ್ಪ, ನೀನ್ ಮಾತ್ ಕೇಳ್ಕೊಂಡು ಚಂದ ಕೆಲಸ ಮಾಡಂಗಿದ್ರ ಇಟ್ಕೊಂಡ್ಬಿಡಲ್ಲ ನೋಡು. ಅಡ್ಡಿ ಇಲ್ಲ, ನಿಮ್ಮವನು ಅದ್ಲ ಹೇಳಿದ್ಲು, ನೀನು ಅದನ್ನ ಹೇಳಿದೆ ಅಂದಾಗ ನಾ ಇನ್ನು ತಡ ಮಾಡಂಗಿಲ್ಲ. ತಂಗಿ, ನೀ ಅಟ್ ಬೇರೆ ಕೆಲಸ ಇರ್ತಾರೆ ಹೊಂಟೀನಿ, ನೀ ಹೋಗಿ ಆ ಕುಮ್ಯಾನ ಮನಿಗೆ ಅಂತ ಹೇಳಿಬಿಡ್ತೀಯ ಮಗಳು. ಯಪ್ಪ, ನಾನ ಹೋಗಿ ಬಾರವ, ಹೇಳ್ತೀನಪ್ಪ. ಹೇಳ್ತೀಯ? ಬೆಟ್ಟ ಆದ ಕೂಡಲೇ ಏನಂತೀವ? ಕುಮ್ಯ. ಅಯ್ಯೋ ನಮ್ಮಪ್ಪ ಕರೀತಾನ, ಅರ್ಜೆಂಟ್ ಮನೆಗೆ ಬಾರೋ ಅಂತ ಕರೆದ ಬಿಡ್ತೀನಿ. ಶಿವ ಎಲ್ಲಿಂತ ಹೊಯ್ಕೊಳ್ಳಪ್ಪ ಯಪ್ಪ ನಾ ಹೋಗಿ. ಯಾಕ ಈ ನಮ್ಮನಿ ನೀ ರಮೇಶ್ ಕರೆದು ಬಿಟ್ರ ಆ ನನ್ನ ಮಗ ನೆಲದ ಮೇಲೆ ನಿಲ್ಲಂಗಲ್ಲವ, ಗಾಳಿಯಾಗ ಕೇಳ್ಕೊಂಡು ಬಂದು ಬಿಡ್ತಾನ. ಮತ್ತೆ ಹ್ಯಾಂಗ ಕರ್ಲಿ ಹೇಳು ತಂಗಿ, ಅವನ್ನ ಮನ್ಯಾಗ ನಾವು ಮಂಚದ ಮೇಲೆ ಕುಂಡ್ರಿಸಿ ಪೂಜೆ ಮಾಡಕ್ ಕರೆಯಕತ್ತಿಲ್ಲವ. ಹೌದಲ್ಲ, ನಮ್ಮ ಮನ್ಯಾಗ ಆಳಾಗ ದುಡಿಬಾರ್ಲೆ ಅಂತ ಕರ್ಕೊಂಡು ಹೊಂಟಿವಿ. ಮತ್ತೆ ಹ್ಯಾಂಗ ಕರ್ಲಿ? ಅಂತವ್ ಈ ನಮ್ಮನಿ ರಮೇಶ್ ಕರೀತಾರ ಅವ್ರ. ಯಾವಾಗ್ಲೂ ನಮ್ದು ವಜನ್ ಇಟ್ಕೋಬೇಕು, ವಜನು. ಬೆಟ್ಟ ತಕ್ಷಣ ಏಯ್ ಕುಮ್ಯ, ನಮ್ಮಪ್ಪ ಕರಿತಾನ ಬರಬೇಕಂತ ಹೇಳ್ಬೇಕವ. ಹಿಂಗ್ ಕರಿಲದಲ್ಲ. ಏಯ್ ಕುಮ್ಯ, ನಮ್ಮಪ್ಪ ಕರಿತಾನ, ಮನಿ ಕಡೆ ಬಾ. ಶಬಾಷ್ ಮಗಳ. ಹೆಂಗೈತಿ ಟಿವಿ? ಇಲ್ಲ, ಒಟ್ಲಗು ಹೋಗಿ ಬಾ. ಅಡ್ಡಿಲ್ಲ. ದೌಡು ಮೆಲ್ಕ ತಂಗಿ, ಅಲ್ಲಿ ಗೂಟಿಗೆ ಐತೆ, ನೋಡ್ಕೊಂಡು ಹೋಗಬೇ. ಹಂಗ ಓಡ್ತಾಳೆ ಈ ಹುಡುಗಿ. ಅಡ್ಡಿ ಇಲ್ಲ. ಅಂತೂ ನಮ್ಮ ಗಾಡಿಗೆ ಡ್ರೈವರ್ ಸಿಗುವಂಗೆ ಕಾಣ್ತಾನ. ಇನ್ನು ಈ ನನ್ನ ಮಗಳಿಗೆ ವರ ಒಬ್ಬನ್ನ ನೋಡ್ಬೇಕ್ರಿಪ್ಪ. ಆದಷ್ಟು ಲಗು ಅದೊಂದು ಕೆಲಸ ಮಾಡ್ಬೇಕು. ಯಾರಪ್ಪ ಈ ಮುದುಕ ಸಾಲಿಗುಡಿ ಮುಂದೆ ಕೆಟ್ಟ ಬಿಸಿಲಾಗ ಒಂದೋ ಕುಂತೈತಿ, ಯಾಕೆ ಯಜ್ಜ ಇಲ್ಲೇ ಕುಂತೀಯೋ ಮಾರಯ್ಯ, ನೆರಳಿಗೆರ ಕುಂಡ್ರಬೇಕಣ್ಣ. ಬಾ ಅದ ಕುಂಡ್ರಮ್ಮ, ಇಬ್ರು ಕುಂಡ್ರು ಬಾರೋ ಮಾರಯ್ಯ, ಇಲ್ಲೇ ಕುಂಡಿರ್ತೀಯ? ಕುಂಡ್ರು, ನಾನು ನೀನು ಕೂಡ ಒಂದು 5 ನಿಮಿಷ ಕುಂತೋ ಹೋಗ್ತೀನಿ. ಮತ್ತೇನಪ್ಪ ಮುದುಕ, ನಿಮ್ಮ ಕಾಲಕ್ಕೆ ನಮ್ಮ ಕಾಲಕ್ಕೆ ಭಾಳ ಫರಕ್ ಯಾಕ? ರೀತಿ ನೀತಿ ನಡಿ ನುಡೈ ವಿನಯ ವಿನಂತಿ ಏನಂತಿ ಅಜ್ಜ? ಯಾಕೆ ರೀ ದೇವ್ರ ಮಾತಾಡವಲ್ರಲ್ರಿ? ಯಾಕೆ ಕುಡಿತೀರಿ? ಮತ್ತೆ ಹೇಳ್ರಿ, ಮತ್ತೆ ಈಗಿಂದ ಈಗ ತರಿಸಿಬಿಡ್ತೇನೆ. ಓಹೋ, ಇವರು ಕುಡ್ದವ್ರು ಕೂಡ ಮಾತಾಡೋಂಗೆ ಕಾಣೋದಿಲ್ಲ. ಆದ್ರಪ್ಪ, ಸಣ್ಣ ಹುಡುಗ ಒಂದು ತಪ್ಪು ಮಾಡೈತಿ, ಸಹಿಸ್ಕೊಡ್ರಿ. ನಾ ಬರ್ತೇನೆ ಅಜ್ಜ ಇನ್ನು. ಇವರು ಮಹಾತ್ಮ ಗಾಂಧೀಜಿ ತಾತನ ಇವ್ರ? ಅಜ್ಜ ತಪ್ಪಾತಪ್ಪ, ಇಲ್ಲಿ ತನಕ ಮಾತಾಡಿದ್ದು ತಪ್ಪಾತಪ್ಪ. ನಮಸ್ಕಾರ. ಹೆಚ್ಚು ಕಡಿಮೆ ನಿನ್ನ ಮುಂದೆ ತಪ್ಪು ಮಾಡಿದ್ರೆ ಬೆತ್ತದ ಪರಿಹಾರ ಅಂತೂ ಕಾಯಂ ಇದ್ದಿದ್ದ. ಇರಲಿ, ನಿನ್ನ ಕೂಡ ಒಂದು 5 ನಿಮಿಷ ಕುಂತ ಹೋಗಿಬಿಡ್ತೇನೆ ನಾನು ಇಲ್ಲೇ. ಇದೇನಪ್ಪ ಇದು? ಏನು ಹಿಂದಿಯಾಗ ಬರ್ದಾರಲ್ಲ ಮಾರ ಇಲ್ಲಿ. ರಘುಪತಿ ರಾಜವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ರಾಮ್ ಸತ್ಯಮೇವ ಜಯತೆ. ಇದೇನಿದು? ಇಲ್ಲೇನೋ ಬಾಜುಕ ನಂಬರ್ ಐತಲ್ಲ ಮಾರಯ್ಯ, 1947. ಏನಿರ್ಬೇಕಿದು? ಓಹೋ ಪಾಪ,
ನನ್ನಂಗೆ ಯಾವನು ಕುಡಿದು ನಿಷೇಧಾಗ ಒಬ್ಬ ಲಾರಿ ಅವ ಪಾಪ ಈ ಮುದುಕನ ಮೇಲೆ ಹಾಸ್ಕೊಂಡು ಹೋಗ್ಯಾನ. ಅದಕ್ಕೆ ಈ 1, 9, 4, 7 ನಂಬರಿನ ಲಾರಿ ಹಿಡಿದು ಕೊಟ್ಟವಾಗ ಬಹುಮಾನ ಕೊಡ್ತೇವೆ ಅಂತೇಳಿ ಬೋರ್ಡ್ ಹಾಕಿದಂಗೆ ಕಾಣಿಸ್ತೈತಿ. ಈ ಲಾರಿ ನಂಬರ್ ಪತ್ತೆ ಹಚ್ಚೋದಂತಂದ್ರೆ ಎಷ್ಟೊತ್ತು ಯಜ್ಜ ದೊಡ್ಡ ಸರಳವಾದ ಕೆಲಸ ಇದೆ. ನಾ ಪ್ರಯತ್ನ ಮಾಡ್ತೇನೆ ಯಜ್ಜ, ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ಆರಾಮ ಕುಂಡ್ರಿ ನೀ, ಆರಾಮ ಕುಂಡ್ರಿ ನೀ. ಪತ್ತೆ ಹಚ್ಚೋದಂದ್ರೆ ನನಗೆ ಬಿಟ್ಟು ಕೊಡ. ಯಾಕಂತಂದ್ರೆ ನಾನು ಪತ್ತೆದಾರಿ ಶಿಯಾಡಿ ಇನ್ಸ್ಪೆಕ್ಟರ್ ಇದ್ದಂಗೆ ಅದೇನಿ. ಆಲ್ ಇಂಡಿಯಾ ರೋಡ್ ಲಾರಿ ಹಿಂಗೆ ನಾನು ಅಜಾನ ಎಲ್ಲ ಪತ್ತೆ ಹಚ್ತೀನಿ. ಆರಾಮ ಕುಂಡ್ರಿ ನೀ. ಆದ್ರೆ ನಾ ಇಲ್ಲಿಂದ ಮೊದಲು ಜಾಗ ಬಿಡ್ತೀನಿ. ಯಾಕಂತಂದ್ರೆ ಮತ್ತು ತನ್ನ ಗಾಡಿ ನಂಬರ್ ತಾನ ನೋಡಕ್ಕೆ ಬಂದನಂತ ನನ್ನ ಯಾವಾರು ಹಿಡ್ಕೊಂಡು ಒಳಗೆ ಹಾಕಿ ಬೆಳ್ಳೆ ತನಕ ಪೊಲೀಸರ ಕೈಯಿಂದ ರುಬ್ಬಾ ಕಚ್ಚಿಗಿಚ್ಚಂದ್ರೆ ಅದಕ್ಕೆ ಮೊದಲ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಒಳಗೆ ಸೇರಿದ್ರು ಗುಂಡು, ಹುಡುಗಿ ಆಗುವಳು ಗಂಡು. ಏನು ಮಾಡಾಕತ್ತೇನ್ರಿಪ್ಪ ಇಲ್ಲಿ ಕುತ್ಕೊಂಡು? ಮುದುಕನ್ ಕುಟ್ಟಾಗ ಮಾತಾಡ್ತಾನ, ಏನೇನೋ ಅಂತಾನ. ಈ ಕುಡುಕುರು ಸುದ್ದಿ ಹೇಳಕ್ಕೆ ಬರೋದಿಲ್ರಿಪ್ಪ ಮಾರ. ಅಲ್ಲ ಆದರೂ ಎಚ್ಚರ ಏನು ಕಳ್ಕೊಂಡಂಗೆ ಕಾಣೋದಲ್ಲ. ತಮ್ಮ ತಮ್ಮ ಲೇ ಕುಮ್ಯ. ಯಾರಪ್ಪ ಅವ ಕುಮ್ಮೆ ಅಂತೀಯಲ್ಲೋ? ಯಾಕೆ ಕುಮಾರ ಅನ್ನಕ್ಕೆ ಬರಂಗಿಲ್ಲ? ನಾ ಏನು ಸಣ್ಣಗೆ ಕಡಿತಿತ್ತು ನಿಂದ? ಲೇ ಕಣ್ಣು ತೆಗದಾರ ನೋಡಲೆ. ನಾನಲ್ಲೇ ಕುಮ್ಯ ನೋಡ ಒಟ್ಟು. ಓಹೋ ನೀನ? ನಮಸ್ಕಾರಪ್ಪ. ನಮಸ್ಕಾರ ಮಾವ. ಯಾಕೋ ಮಾವ ಕೆಟ್ಟ ಬಿಸಿಲ ಇದ್ದಾಗ ಯಾಕೆ ಬಂದಿ? ಏನಲ್ಲೇ ನಿನ್ನ ಆಕಾರ, ಏನಲ್ಲೇ ಯಪ್ಪ ಇದು? ಅದೇನೋ ಅಂತಾರಲ್ಲ, ಕೂಡಿ ಸವಾದಾಗ ಕುಂಬಳಕಾಯಿ ಕದ್ದಾವ್ ಯಾರಂದ್ರೆ ಹೇಗನೆ ಮುಟ್ಕೊಂಡು ನೋಡ್ಕೊಂಡಿದ್ರದ್ದು ಹಂಗಾತಲೇ ಯಪ್ಪ ನಿನ್ನ ಬಾಳೆ. ನಾ ಏನು ಮಾಡ್ಯಾನು ಮಾರಯ್ಯ? ಏನು ಮಾಡ್ಯಾನು? ಅಲ್ಲಲ್ಲಿ ಯಪ್ಪ, ನೀ ಲಾರಿ ಹೊಡಿಯುವಾಗ ಎಷ್ಟು ಮಂದಿ ಮನುಷ್ಯರನ್ನ ಕೊಂದಿಯೋ, ಎಷ್ಟು ದನಕರ ಕೊಂದಿಯೋ ಏನೋ ದೇವ್ರಿಗೆ ಗೊತ್ತು ಮಾರಯ್ಯ, ದೇವ್ರಿಗೆ ಗೊತ್ತು. ಅದು ಹೋಗ್ಲಿ ಬಿಡು ಮಾವ. ಈಗ ಏನಾಗೈತಿ? ಅಲ್ಲಲೇ 1, 9, 4, 7 ಅನ್ಕೊಂತ ಕುಂತಿಯಲ್ಲೇ ತಾತನ ಮಗ್ಗಲ್ದಾಗ. ಅಷ್ಟು ಗೊತ್ತಿಲ್ಲ ನಿನಗೆ? 1947ನೇ ಇಸ್ವಿ ಒಳಗೆ ಆ ತಾತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದಪ್ಪ. ಓಹೋ ಹಿಂಗ? ಅದು 1947 ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿವಸ ಅಂತ ದಮಕಾಯ ಹುಡುಗರಿಗೆ ಸಹಿತ ಗೊತ್ತೈತಿ. ನೀ ಅದಕ್ಕೆ ಗಾಂಧೀಜಿ ಮೇಲೆ ಹಾದ್ವಾದ ಲಾರಿ ನಂಬರ್ ಅಂತ ಕುಡಿದು ನಿಷೇಧಾಗ ಹುಡುಕಾಡಕ್ ಹೊಂಟಿಯಪ್ಪ ಇದು. ಓಹೋ ಇದು ಸ್ವಾತಂತ್ರ್ಯ ಸಿಕ್ಕ ದಿವಸ ಹಂಗಾರ? ಹೌದಪ್ಪ ಕುಮ್ಯ, ಹೌದು. ಅದು ಲಾರಿ ನಂಬರ್ ಅಲ್ಲ. ಓ ಹಿಂಗದ? ಭಾಳ ದೊಡ್ಡ ಶಾಣ ಇದ್ದಂಗದಿ ನೀನು. ಬಾಟ ನೀನು ಕೊಟ್ಟಾಗ ಕೆಲಸ ಐತಿ, ಮನೆ ಕಡೆ ಹೋಗೋಣ ಬಾ. ಅಲ್ಲೋ ಮಾವ, ನನ್ನ ಕೂಡ ಏನು ಕೆಲಸ ನಿಂದು? ಅದನ್ನ ರಸ್ತೆದಾಗ ಕೇಳ್ತೀಯಲ್ಲೇ ತಮ್ಮ, ಎಲ್ಲ ಇಲ್ಲೇ ನಿಂತ್ಕೊಂಡು ಮುಗಿಸೋನು ಅಂತೀಯಲ್ಲೋ. ಮನ್ಯಾಗ ನಿಮ್ಮ ಮಾತಿರ್ತಾಳ, ಮತ್ತು ನಾನು ಅಲ್ಲೇ ಬಂದೆ. ಒಟ್ಟು ಅಲ್ಲೇ ಎಲ್ಲ ವಿಷಯ ನಿನಗೆ ತಿಳಿಸಿ ಹೇಳ್ತೀನಿ. ಚಂದ ಕೂತ್ ಮಾತಾಡೋ ವ್ಯವಹಾರ ಅದಾವು. ಹಂಗೆ ಎಲ್ಲ ಇಲ್ಲೇ ಮಾತಾಡಿದ್ರು ಚಲೋ ಅಲ್ಲಪ್ಪ. ನಡಿ ಮನೆ ಕಡೆ ಹೋಗೋಣ. ನಡಿ ಮಾವ ಹೋಗೋಣ. ಅಲ್ಲ ಕುಮ್ಯ, ಯಾಕೆ ಮಾವ? ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತಲ್ಲ. ಎಷ್ಟು ಕುಡಿತೀಯೋ ಮಾವ ನೀ? ಎಷ್ಟು ಕುಡಿತೀಯೋ? 30 ಕುಡಿತೀಯೋ? ಏನು 60 ಕುಡಿತೀಯೋ? 90 ಕುಡಿತೀಯೋ? ಏನು ಚೀಪ್ ಕ್ವಾರ್ಟರ್ ಕುಡಿತೀಯೋ? ಹಾಫ್ ಕ್ವಾರ್ಟರ್ ಕುಡಿತೀಯೋ? ಫುಲ್ ಕ್ವಾರ್ಟರ್ ಕುಡಿತೀಯೋ? ನಡಿ ಇವತ್ತು ಫುಲ್ ಕುಡಿಸ್ತಾ ನಡಿ ನಿನಗೆ. ಹಂಗಲ್ಲೇ ತಮ್ಮ ಕುಮ್ಯ, ನಿನ್ನ ಸಲುವಾಗಿ ಸಾಕತ್ತಪ್ಪ ನನಗೆ. ಇವಾಗ ಇವು ನಾವು ನಡೆ ಹತ್ಲಾಗ ನಾ ಏನೋ ಹೇಳಿದ್ನು, ಇವ ಏನು ತಿಳ್ಕೊಂಡು ಅಯ್ಯೋ ಶಿವ ನಾನು ತಗೊಂಡು ಕುಡ್ಸಾಕ ಕರ್ಕೊಂಡು ಹೊಂಟಲ್ಲಪ್ಪ ಇವ. ಅಲ್ಲಲ್ಲಿ ಕುಮ್ಯ, ಅಲ್ಲೇ ತಮ್ಮ ನಾ ಹೇಳು ಮಾತಾಡ ಕೇಳಲ್ಲ ಒಟ್ಟು. ಮಗನ ಕುಮ್ಯ, ಯಾಕೋ ಒಮ್ಮೆಗೆ ಸಿಟ್ಟಿಗೆದ್ದಲ್ಲೋ? ಯಾವಳು ಬೇಡ ಹಂಗ. ಅಲ್ಲಲೇ ನಿನ್ನೆ ಸ್ವಲ್ಪ ಅನುಕೂಲ ಆಗಬೇಕಾಗೈತಪ್ಪ ನನಗೆ. ಒಂದು ಕೆಲಸ ಐತಿ ನಿನ್ನ ಹತ್ರ, ಮನೆಗೆ ಹೋಗೋದು ನಡಿ ಅಂತಂದ್ರೆ ಸರಿ ಕುಡ್ಸಾಕ ಕರ್ಕೊಂಡು ಹೊಂಟಲ್ಲೋ ನನ್ನ. ಹೌದು ನೋಡು, ಮತ್ತೆ ನಾ ಕುಡಿಸಿರಿ ಸರಿನ ಕುಡಿಸೋ. ಚಾ ಅಂತೂ ಕುಡ್ಸಾಕ ನನಗೆ ಆಗೋದಿಲ್ಲ. ಕೇಳರಿ ಇಲ್ಲೊಟ್ಟು ಕೇಳು. ಏನು ಹೇಳ್ತೀವಪ್ಪ ಮಾಮ? ಹೇಳಿ ನೋಡು ನಿನ್ನಿಂದಾರ ಆಗಲಿ. ತಮ್ಮ ಒಂದು ಈಟಿಗೆ ಹೆಸರಾಗಲೇಪ್ಪ, ನಿನ್ನ ಕೈ ಮುಗಿತಾರೆ ಒಂದು ಈಟಿಗೆ ಹೆಸರಾಗ. ನೋಡಪ್ಪ, ನಿನ್ನಿಂದ ನನಗೊಂದು ಅನುಕೂಲ ಆಗ್ಬೇಕಾಗೈತೆ. ನಮ್ಮ ಗಾಡಿಗೆ ಒಬ್ಬ ಡ್ರೈವರ್ ಬೇಕು. ನಿನಗೆ ಡ್ರೈವಿಂಗ್ ಬರ್ತೈತಿ, ನಿನ್ನ ಹತ್ರ ಗಾಡಿ ಲೈಸೆನ್ಸ್ ಐತಿ ಅಂತ ಹೇಳ್ಯಾರ. ಅದಕ್ಕೆ ನೀನು ಕೇಳ್ಕೊಂತ ಬಂದಿರಿ. ನಿಮ್ಮ ಅತ್ತಿನೂ ನಿನ್ನ ಕರ್ಕೊಂಡು ಬಾ ಅಂತ ಹೇಳ್ಯಾಳ. ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಿ ಯಾವಾರಪ್ಪವಾರ ಮಾತಾಡೋಣ ಅಂತಂದ್ರೆ ನಡಕ್ಕೆ ಸಡ್ಲು ಕೊಡ್ದಂಗೆ ಬಿಗಿಯಾಕ ಹತ್ತಿಬಿಟ್ಟಿಯಲ್ಲೋ ನೀನು. ಓಹೋ ಹಿಂಗ ಹಂಗಾರ ಟೆನ್ಷನ್ ಜಾಸ್ತಿ ಆಗಿ ನೀವು ಕುಡಿಯಾಕ ಚಲೋ ಮಾಡ್ದಂತ ಮಾಡಿನಲ್ಲೋ ಮಾವ ನಾನು. ಯಾಕಂತಂದ್ರೆ ಕುಡುಕರ ಮುಂದೆ ಕಷ್ಟದ ಮುಖ ತಗೊಂಡು ಯಾರು ಬರ್ತಾರಲ್ಲ ಅವ್ರಿಗೆ ನಮ್ಮ ಕರ್ನಾಟಕದ ಕುಡುಕರು ಸ್ವಲ್ಪ ಸಹಾಯ ಮಾಡಲಿಲ್ಲ. ಇವರು ಕುಡುಕರ ಅಲ್ಲ. ನಡಿ ನಾಳೆದೇನಾರು ಇರಲಿ, ಇವತ್ತೊಂದು ತಟಕರ ತಗೊಳ್ಳಿ. ನಡಿ ಮಾವ ನಡಿ. ಯಪ್ಪ ನಿನ್ನ ಕಾಲ್ಗೆರೆ ಬೀಳ್ದೆಪ್ಪ, ನಿನ್ನ ಕಾಲ್ಗೆರೆ ಬೀಳ್ದೆ. ನಾನು ಕುಡಿಯೋದಿಲ್ಲ ತಮ್ಮ, ನಾವು ಕುಡುಕಲ್ಲೇ. ನನಗೆ ಬೇಕಾಗಿದ್ದು ನಮ್ಮ ಗಾಡಿಗೆ ಡ್ರೈವರ್ನು. ಯಪ್ಪ ಡ್ರೈವರ್ ಅದು ಬಾ ಮಾವ, ಕನಸ್ಕೊರ ಮಾವ. ಆದ ನಿನಗೆ ಡ್ರೈವರ್ ಇರ್ಬೇಕಲ್ಲ, ಆದ ನಿಮ್ಮ ಗಾಡಿ ನಾನು ನಡೆಸ, ನೀ ಚಿಂತಿ ಬಿಡ. ಅದು ಮತ್ತು ನಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರಲಿಪ್ಪ ಮಾವ ಮನೆಗೆ? ಅಯ್ಯಪ್ಪ, ಎಷ್ಟು ಮಾತಾಡಿ ಒಪ್ಸತ್ರಕ ಕುರಿಕೊಂಡು ಬಿದ್ದೋದು ಹೋತಾಗ. ಲೇ ತಮ್ಮ ಕುಮ್ಯ, ನಾಳೆ ಮುಂಜಾನೆ ಬರೋಬ್ಬರಿ 8 ಗಂಟೆಗೆ ಬಂದ್ಬಿಡ. ಮತ್ತು
ತಪ್ಸಕ್ ಹೋಗ್ಬಾಡ್ಲೇಪ್ಪ ಮತ್ತ. ನಮ್ಮ ಕರ್ನಾಟಕದ ವಿಧಾನಸೌಧದ ಟೈಮು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೇಕು ಮಾವ. ಆದ್ರೆ ನನ್ನ ಟೈಮನ್ನ ಕರೆಕ್ಟ್, ಯಾಕಂದ್ರೆ ನಂದು ಮೊದಲಿನಂಗ ಚಾವಿ ಕೊಡೋ ಟೈಮಲ್ಲೂ ಮಾವ ಚಾವಿ ಕೊಡೋದಲ್ಲ, ಶೆಲ್ಲಿನ ಟೈಮ್ ಐತಿ, ಟಕಕ್ 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 ಕರೆಕ್ಟ್ ಬರ್ತೈತೆ ಮಾವ, ಬಂದ್ಬಿಡ್ತೀನಿ. ಅಡ್ಡಿ ಇಲ್ಲ ಹುಷಪ್ಪ. ಬರ್ತಾನು ಏನು ಮಾಡ್ತಾನು ಹೇಳೋದಂತೂ ಹೇಳಿ, ನೀನು ದೇವ್ರ ಕಾಪಾಡ್ಬೇಕು ನನ್ನ. ತಪ್ಪಿಸ್ಬೇಡಪ್ಪ ತಮ್ಮ, ತಪ್ಪಿಸ್ಬೇಡಲೇಪ್ಪ. ಅದು ಮಾವ ಆತು, ಬರ್ತೀನಪ್ಪ. ಆತು ಮಾವ ಆತು. ನೀನು ನಾಟಕ ಮನೆಗೆ ಹೋಗ್ಬಿಡಲೇ ತಮ್ಮ. ಹ್ಞೂ ಆತು ಮಾವ. ಓಬ್ಬು ಯಾವುದಪ್ಪ ಇದು ಹಕ್ಕಿ? ತೆಳ್ಳಗ ಬೆಳ್ಳಗ ಬಾರಿ ಐತಿ, ಟುಳುಕ್ ಅಂತ ಪಾರಿವಾಳದಂಗೆ ಹಾರ್ಕೊಂತ ಹೊಳೆ ದಂಡಿ ಕಡೆನ ಬರಾಕತ್ತೈತಿ. ಬರ್ಲ್ತಡಿ ಅವನು ಒಂದು ಕೈ ನಾನು ನೋಡಿಬಿಡ್ತೇನೆ, ನನಗೂ ಟೈಮ್ ಪಾಸ್ ಮಾಡೋಕೆ ಯಾರು ಇಲ್ಲಂಗಾಗೈತಿ. ಬರ್ಲೆ. ಹಲೋ ಕಮ್ಮಿಂಗ್ ಟಚಿಂಗ್ ಡಾರ್ಲಿಂಗ್. ಹಲೋ ಡಾರ್ಲಿಂಗ್. ಏ ನೀನ ಕಲ್ಲಿ? ಓಯ್ ಕುಮ್ಯ, ಕಲ್ಯಾಣ ಅನ್ಬೇಡ ನೋಡ. ಮತ್ತೇನು ಅನ್ಬೇಕಲ್ಲಪ್ಪ ನಿನಗೆ? ಕಲ್ಯಾಣಿ ಕಲಾವತಿ ಹತ್ತಿರಿಕಿ ಉನ್ನ ಶ್ರಾವಣ ತಿಂಗಳದಾಗ ಗರಿಶಾಳ್ ಹೊಡೆದಂಗೆ ಆಕತ್ತಲ್ಲ ಮರ ನಿನ್ನ ಬಾಯಾಗ ಮಾತ. ಯಾಕಲೆ ಕಲ್ಯಾಣಿ, ನಿನಗೆ ಯಾಕೆ ಹಂಗೆ ಅನ್ಬೇಕು? ನಾ ಅಂದ್ರ ಏನಂತ ತಿಳಿದೀಯ ನೀನು? ನಿನ್ನ ಬಾಯಿಂದನೇ ಸ್ಫೋಟ್ ಆಗಲಿ, ಹೇಳ್ಬಿಡು ನೋಡೋನು. ನಾಂದ್ರ ಹೇಳೋ ಮಾರಾಯ. ಯವನ ವಲವನ ಹೇಳಕ್ ನಾಚಿಕೆ ಬರ್ತೈತಿ ನನಗೆ. ಏ ಕಲ್ಯಾಣಿ, ಹಂಗಾದ್ರೆ ನಾ ಹೇಳ್ಬಿಡ್ಲೇನ? ನೀ ಹೇಳ್ತಿ? ಚಂದಾಗ ಹೇಳು, ಚಂದಾಗ ಹೇಳು. ಹಂಗ ನೋಡ್ಯಾರ ನೋಡಲ್ಲೊಮ್ಮೆ ನನ್ನ ಬಾಯಿಂದ ನಾ ಹೇಳಾಕತ್ನಂದ್ರ ಸ್ವರ್ಗದಿಂದ ಏಕದಮ್ಮ ಮುತ್ತು ಸುರ್ದಂಗ ಆಗಬೇಕಲ್ಲೇ ಬಾ, ಮುತ್ತು ಸುರ್ದಂಗ ಆಗಬೇಕ. ಅಲ್ಲ ಹೇಳೇ ಬಿಡ, ಹಂಗಾರೆ ಹೆಂಗೆ ಹೇಳ್ತಿ ನೋಡೇ ಬಿಡ. ಕಲ್ಯಾಣಿ, ಮನಸ್ಸಿನ ಚಂಚಲತೆಯ ಕುಂಚದಲ್ಲಿ ಚಂದಾದ ಚೆಲುವಿಗೆ ಬೆಳದಿಂಗಳ ರಾತ್ರಿಯಲ್ಲಿ ಬರೀ ಪ್ರೇಮದ ಗೋಳು. ವಾ ಕ್ಯಾ ಬಾತ್ ಹೈ. ತಿಳಿಲಿಲ್ಲ ನನಗಿನ್ನೂ ಹೇಳಿ ನೋಡೋಣ. ಕಲ್ಯಾಣಿ, ಮನಸ್ಸಿನ ಚಂಚಲತೆಯ ಕುಂಚದಲ್ಲಿ ಚಂದಾದ ಚೆಲುವೆಗೆ ಬೆಳದಿಂಗಳ ರಾತ್ರಿಯಲ್ಲಿ ಬರೀ ಪ್ರೇಮದ ಗೋಳು. ಪ್ರೇಮದ ಕುಂಚದಿಂದ ಮನಸ್ಸಿನ ಚಂಚಲತೆಯ ಬಿಡಿಸುತ್ತಾ ಒಗರು ವಯಸ್ಸಿನ ಪ್ರಿಯನೇ ಬಾ ಅಂತೀಯ. ಹತ್ತಿರಿಕಿ ನಿನ್ನ ಸ್ವಲ್ಪ ಸೌಡ್ ಕೊಟ್ಟು ಬಿಟ್ರೆ ಸಾಕು, ಹಾಯ್ ಹೋಯ್ ಅನ್ಕೊತ ಮೈ ಮೇಲೆ ಬಂದ್ಬಿಡ್ತೀನಿ ನೋಡು. ಏ ಕುಮ್ಯ, ಇದನ್ನೆಲ್ಲ ಎಲ್ಲಿ ಕರ್ಕೊಂಡೆ ನೀನು? ಹೀರಿಕಾಯಿ ಪಾರಿ ನುಗ್ಗಿಕಾಯಿ ನಿಂಗಿ ನಿನ್ನ ನೀರೊಳದಾಗ ಮಾತಾಡ್ಕೊಂತ ಹೊಂಟಿದ್ರು ನೋಡಕಲ್ಕೊಂಡೆ. ಏ ಕುಮ್ಯ, ಇದೆಲ್ಲ ನೀನು ಯಾಕಾರ ಬೇಕು? ಸಂಕಟ ಶಿವಾದ ಸಂಕಟ ನಿನಗೇನು, ನನ್ನ ಸಂಕಟ ನಿನಗೇನು ಗೊತ್ತು ಮಾರಯ್ಯ. ಸಂಕಟ? ಅಷ್ಟು ಸಂಕಟ ನಿನಗಿದ್ರ ಮದುವೆ ಮಾಡ್ಕೋಬೇಕು? ಹೂವನ್ನು ನೋಡವು ಅವನು ಒಂದು ವಾರದಾಗ ವಾಲ್ಗ ಉದಿಸ್ಲಿಲ್ಲ. ನನ್ನ ಹೆಸರು ಕುಮಾರನೇ ಅಲ್ಲ. ಏನಂದಿ? ಅದು ಇದ ವರ್ಷ ಆದ್ರೆ ಭಾಳ ಬೆಸ್ಟ್ ಆಕತ್ ಅನ್ನಲ್ಲ. ಅದ್ರಾಗಿನ ಒಂದಿತ್ತು ಒಂದಿಲ್ಲ, ಹೆಂಗ ಬಂತು ಹಂಗ ಚಂಗ ಬಲು. ಬರಗಾಲ ನೆಪದಾಗ ಪರಕತಿ ಹೆಂಗೂ ಅಲ್ಲೇ ಇಲ್ಲಿ ದೇವಸ್ಥಾನದಾಗ ಲಗ್ನನು ಭಾಳ ನಡೆದವ. ಸಾಮೂಹಿಕ ಲಗ್ನಗಳ ಮದುವೆಗೆ ಬಂದು ಬೀಗ್ರನು ಅದು ಇದು ಅನ್ನೋದನ್ನ ಇಲ್ಲ. ಒಂದಿತ್ತು ಒಂದಿಲ್ಲ, ಮತ್ತು ಬೊಂಬಾಟ ಮದುವೆ ಮಾಡ್ಕೋಬೇಕಂತ ನಾವು ಮನಸ್ಸು ಮಾಡಿದೀವಿ. ಚಲವಾತಾವು ನಾವು ಕಿರಿಕಿರಿ. ಅಯ್ಯ ಎಣ್ಣ ನನಗ ಅಂಡರ್ ಗ್ರೌಂಡ್ ಜಂಪರ್, ಎಣ್ಣ ನನಗೆ ಸಂಡೇ ಮಂಡೇ ಸೇರಿ, ನನಗೆ ಅಂಡಕ ದೋತ್ರ ಪೌಡ, ನನ್ನ ಮಕ್ಕಳಿಗೆ ಅಂಗಿ ಚೊನ್ನ, ಅದು ಇದು ಅಂತೇಳಿ ಅವನು ತಲೆ ತಿಂದು ಬಿಡ್ತಾರ. ಅದಕ್ಕೆ ಇದ ವರ್ಷ ಮದುವೆ ಮುಗಿಸ್ಬಿಟ್ರ ಮದುವೆಗೆ ಬಂದು ಬೀಗ್ರನು ಹತ್ತಿಂದತ್ತ ವಾಪಸ್ ಸ್ವಲ್ಪ ಖರ್ಚಿನಾಗ ನಮ್ಮ ಕೆಲಸ ಪಾಸ ತಗೋರಿ. ಅತ್ತಾಗಿಂದ ಶಾದಿಗೆ ಬಾದ್ ಗಾದಿ ಮೇ ಹೈದರಾಬಾದ್ सिकंदराबाद क्या तेरा दिल मजबूर होता क्या नहीं? क्या? औरंगाबाद अहमदाबाद ये दोनों अभी बाकी है. कैसे देखो तेरा दिल मजबूर हो तो शादी चलो करेंगे, नहीं तो हमारा तुम्हारा प्यार का शादी बर्बाद हो गई समझेंगे, घर को चल जाएंगे. घर को चल जाएंगे. ये कंट्री भाषೆದ ಕಂಠೀರವ. ನೀನು ಈ ಭೂಮಿಗೆ ಯಾವ ನಕ್ಷತ್ರದಾಗ ಬಂದಿರಬೇಕು ಅಂತೀನಿ ನಾನು. ಲೇಟೆಸ್ಟ್ ಲವ್ ನಕ್ಷತ್ರದಾಗ ಹುಟ್ಟು ಬಂದಲೇ ಕಲ್ಯಾಣಿ. ನೀ ಏನ ಅನ್ನ ಮಾರಾಯ, ಈ ಗಂಡಿನ ಜಾತಿ ಬಹಳ ಡೇಂಜರ್ ಜಾತಿ. ತುಸುಕೋ ಒಳತಂಡ್ರಿ, ನಿಮ್ಮ ಊರು ಒಳತಂಡ್ರಿ. ನಮ್ಮ ಜಾತಿಗೆ ಏನಂದ್ರಿ ಒಳತಂಡ್ರಿ, ನಿಮ್ಮ ಊರ ನಾಗರಾವಿನ ಕುಲದವ್ರೆ. ಏನಂದಿ? ನಾವು ನಾಗರಾವ? ಹೌದು, ಅದಕ್ಕೂ ನಿಮಗೂ ಏನೂ ಪರಕಿಲ್ಲ. ಹೆಂಗಪ್ಪ? ಚೆಲುವ ಚಂದ್ರಾಮ
ಗೆದ್ಲಿ ಹುಳ ಮಣ್ಣು ತಿಂದು ಮಣ್ಣ ಕಕ್ಕಿ ಮಣಿ ಕಟ್ಟಿ ತುಸು ದಿವಸ ಅದರಾಗ ವಾಸ ಮಾಡ್ಬೇಕಂದ್ರ ಯಾವುದರ ಕಡೆಯಿಂದ ಒಂದು ನಾಗರ ಹಾವು ಒಳಗೆ ಬಂದು ಹೊಕ್ಕೊಂಡಿದ್ದ ಹುಳ ಎಲ್ಲ ಎಬ್ಬಿಸಿ ಇದು ನನ್ನ ಮನಿ ಅಂತ ಹೆಂಗ ಅಧಿಕಾರದೊಳಗೆ ಕುಂತಿರ್ತೈತಿಲ್ಲ ಹಂಗ ನೀವು ಒಂದು ಮನೆಯಾಗ ಹುಟ್ಟಿ ಮತ್ತೊಂದು ಮನೆಗೆ ಬಂದು ಇನ್ನೂ ಮುದುಕಿ ಸೆಡೆದವ್ರ ಇರ್ತಾರ ಯಾವಾಗ ಅವ್ರ ಕೈಯಾನ ಅಧಿಕಾರ ಕಸ್ಕೊಂಡೆವು ಅಂತ ಅರ್ಜೆಂಟ್ ಅಧಿಕಾರ ಕಸ್ಕೊಂಡ ಬಿಡ್ತೀರಿ ಅದು ಅಂದ ಬಳಿಕ ನಿಮ್ಗೆ ಅದಕ್ಕೆ ಎಲ್ಲಿ ಬರಕೈತೆ ಅಂತೀನಿ ನೀನು ಹೋಗ್ಲಿ ಬಿಡ ಏ ಕುಮ್ಯ ಯಾಕೆ ಅರ್ಜೆಂಟ್ ಗಳಿಕೆ ಮಾಡ್ಬೇಕಂದ್ರ ಯಾವ ಬಿಸ್ನೆಸ್ ಮಾಡ್ಬೇಕು ನೀ ಗಳಿಕೆ ಮಾಡ್ಬೇಕಂದ್ರೆ ಏನು ಮಾರಯ್ಯ ಸಾಕಷ್ಟು ಹಾದಿಗಳದಾವು ನಿಂದಂತೂ ಫಸ್ಟ್ ಕ್ಲಾಸ್ ಅವನು ಹೌದನು ಅಂತ ಮೈಕಟ್ಟು ಐತಿ ತೆಳ್ಳಗ ಬೆಳ್ಳಗ ಎಲ್ಲಿ ಹೆಂಗೆ ಇರ್ಬೇಕು ಹಂಗಂಗೆ ಭಾರಿ ಸ್ಮಾರ್ಟ್ ಅದೇನಲ್ಲ ಅದ್ರಾಗಿನ ನಿನಗೆ 1 ವರ್ಷ ಸಾಕು ಅವನು ಸಿನಿಮಾದಾಗ ಪಾತ್ರ ಮಾಡಕ್ಕೆ ಹಾದಿ ಒಂದ ಕಡತಕ್ಕ ರೊಕ್ಕ ಅಯ್ಯ ನಾನು ಕರ್ಕೋಬೇಕಲ್ಲ ಅವರು ಹಂಗೆ ನಡ್ಕೋಬೇಕು ಬಾ ನೀವು ಮತ್ತಿನ್ನು ಅದನ್ನು ನಾವೇ ಹೇಳ್ಕೊಡ್ಬೇಕ ನಿಮಗೆ ಅದು ಹೆಂಗ್ ನಡ್ಕೋಬೇಕು ಅಂತ ಹೆಂಗಂದ್ರೆ ತಾಯಿ ಪಾತ್ರ ಮಾಡಿದ್ರಂತೂ ಪಗಾರ ಭಾಳ ಕಡಿಮೆ ಇನ್ನು ಬೀದಿ ಪಗಾರ ಗೀತಾರ ಪಾಠ ಮಾಡಬೇಕಪ್ಪ ಅಂತಂದ್ರೆ ಭಾಳ ಪಗಾರ ಕೊಡ್ತಾರ ಕರೆ ಆದ್ರೆ ಅದು ನಿನ್ನ ಮನಸ್ಸಿಗಿಲ್ಲ ಇನ್ನು ರವಿಚಂದ್ರನ ಕೂಡ ಸಿನಿಮಾದಾಗ ಹೀರೋಯಿನ್ ಪಾಠ ಮಾಡ್ಬೇಕಂದ್ರೆ ನಿಮ್ಮ ಮೌನ ನಿನ್ನ ಮಸಡಿ ಅಲ್ಲ ಯಾಕ ಏನಾಗೈತೆ ನನ್ನ ಮಸಡಿ ಹೋಗ್ಲಿ ಇವತ್ತು ಚಲೋ ಐತೆ ಅಂತ ತಿಳ್ಕೊಂಡು ನೀವು ಆ ಮಾರಾಯ ನೀನು ಕೂಡ ಸಿನಿಮಾ ಮಾಡ್ಬೇಕಂತಂದ್ರೆ ಬರೀ ಪ್ರೇಮ ಪ್ರೀತಿ ಅಂತ ಅಲ್ಲಿ ಇಲ್ಲಿ ಕಿಸ್ಸ ಕೊಡಕ್ಕೆ ಬರ್ತಾನ ಅದು ನಿನ್ನ ಮನಸ್ಸಿಗೆ ಬರೋದಿಲ್ಲ ಬ್ಯಾಡ ಹೋಗ್ಲಿ ಇನ್ನು ಜಗ್ಗೇಶನ ಕೂಡ ನೀನು ಸಿನಿಮಾ ಮಾಡಬೇಕಪ್ಪ ಅಂತಂದ್ರೆ ಪಾಪ ಅವ ಬರೀ ರಿದಮ್ ಸೌಂಡನೇ ಅವ ಬ್ಯಾಡ ಅವನು ಬೇಡ ಇವತ್ತು ಕಾಶಿನಾಥನ ಕೂಡ ಸಿನಿಮಾ ಮಾಡ್ಬೇಕಂದ್ರೆ ಆ ಪುಣ್ಯಾತ್ಮ ಬರೀ ಅನುಭವದ ಸಿನಿಮಾ ಎಲ್ಲಿ ಒಣ ಹಣಗಲ್ಲ ನಿಮಗೆ ರಗಡ್ ಐತಿ ಅಲ್ಲ ನಿಮ್ಮ ಹೊಲ್ಲಾಗ ನೀವು ಮಾಡ್ಕೊಂಡು ತಿಂದ್ರೆ ತೀರ್ದಂಗೆ ಐತಿ ದೇವ್ರು ನಿಮಗೆ ಮುಂದೆ ಕೊಟ್ಟು ಹಿಂದೆ ಮರತಾನು ಮತ್ತು ನಿಮ್ಮ ಹೊಲ್ಲಾಗ ನಾವು ಮಾಡ್ಕೊಂಡು ತಿಂದ್ರೆ ನಮ್ಮದು ಹೊಟ್ಟೆ ತುಂಬೋಂಗೈತಿ ಬೇಸಾಗಿಲ್ಲ ಅಂದೆ ಕುಮ್ಯ ಇಷ್ಟೆಲ್ಲ ತಿಳುವಳಿಕೆ ಐತಿ ನಿನಗೆ ಕುಡಿಯೋದು ಬಿಟ್ಬಿಡ ಕುಡಿದ್ರ ದಾರಿ ಬಿಡ್ತೀನಿ ಕುಡುದನ ದಾರಿ ಬಿಟ್ಟರು ಧರ್ಮ ಬಿಟ್ಟಿಲ್ಲ ಈ ಲೇಟೆಸ್ಟ್ ಮಾಡಲ್ ಕುಡುಕ ಅದೇನಾರ ಇರ್ಲಿ ನಮ್ಮಪ್ಪಗ ಕೆಲಸ ಬಾಳ ವಜ್ಜೆ ಆಗೈತಿ ನೀ ನಮ್ಮನ್ಯಾಗ ಉಳಿದು ಬಿಡಲ್ಲ ಕಿಸೆ ವಜ್ಜಿದ್ರೆ ಕೆಲಸ ಹಗರಂತ ಕಿಸೆ ಹಗರಿದ್ರೆ ಕೆಲಸ ವಜ್ಜೆ ಅಂತ ಅವನವನ್ನ ಬಿಡುದು ಬಿಟ್ಟು ನಮ್ಮಂಥವ್ರಿಗೆ 120 ರೂಪಾಯಿ ಪಗಾರ ಕೊಟ್ರೆ ನೋಡ್ಬೇಕು ಅವನ್ನ ನಿಮ್ಮ ಹೊಲ್ದಾಗ ಹುಂಜ ಹಾರಾಡ್ದಂಗೆ ಆಕತಿ ಕೂಕೂ ಅಂತ ಹೋಗ್ಲಿ ಬಿಡ ನೀನ ನಮ್ಮಪ್ಪ ನಿನ್ನ ಕರ್ಕೊಂಡ್ ಬಾ ಅಂದಾನ ಮನೆಗೆ ಹೋಗೋಣ ಬಾ ಹೌದಲ್ಲ ಕಲ್ಯಾಣಿ ನಡಿ ಹಂಗಾರ ನೀನು ನಾ ಹೆಂಗೆ ಬರ್ಬೇಕು ಹಂಗೆ ಬರ್ತೇನೆ ಮಗ ನಡಿ ನಡಿ ಗುಡುಗುಡಿ ಗುಡುಗುಡಿ ಎಲ್ಲಿ ಹೋತಪ್ಪ ಇದು ಎಲ್ಲಿ ಈ ಬದಿಯಾಗಿ ನಿಲ್ತತ್ತೀವಿ ಇಲ್ಲೋ ಬರೀ ಹಿತ್ತಲ್ದಾಗ ಇರ್ತತ್ತೀವಿ ಏನು ಕೆಲಸ ಏನು ಬಗ್ಗೆ ಇಲ್ಲೇ ಇದೀನಿ ಯಾಕೆ ಹೋದ್ರಾಕತ್ತೀಯ ಕನಸುಗಾರ ಎಲ್ಲ ಸಿಟ್ಟು ಮಕ್ಳು ಇಳಿಸಿಬಿಟ್ಟಲ್ಲ ನೀನು ಹೋಗ್ಲಿ ಬಿಡು ಮಗಳೇನು ಆ ಕುಮ್ಯಾನ ಕರ್ಕೊಂಡು ಬರ್ತೀನಿ ಅಂತ ಆಗಲೇ ಹೋದಕ್ಕೆ ಇನ್ನೂ ಬಂದಿಲ್ಲ ನೋಡ್ರಿ ನೀನು ಅದಕ್ಕೆ ಕಳಿಸಿಯ ಹೌದು ಏನು ಮಾಡ್ತೀನಿ ನೋಡು ಸುದ್ದಿನ ನೀನೂ ಕಳಿಸಿದಿ ಹಾದ್ಯಾಗ ಬೆಟ್ಟ ಅಲ್ಲೂ ನಾನು ಆ ಕುಮ್ಯಾನ ಕರ್ಕೊಂಬಾರವ ಅಂತ ಹೇಳಿ ಕಳಿಸಿದಿ ಇನ್ನೂವರೆಗೂ ಪತ್ತೆ ಇಲ್ಲ ಇವರಿಬ್ರು ಅಂತಂದ್ರೆ ನೀ ಯಾಕ ನನಗೆ ಸಂಶಯ ಬರಕತ್ತೈತಿ ಹಂಗೇನ್ ತಿಳ್ಕೊಬೇಡ ನನ್ನ ಮಗಳ ಬಗ್ಗೆ ನನ್ನ ಮಗಳು ಹೆಂಗದಳ ಗೊತ್ತಿಲ್ಲ ಅವನಿಗೆ ಓಬೋ ಇದ್ದಂಗ ಹೆಂಗೇನ್ ತಿಳ್ಕೊಬೇಡ ಅಂದೆ ಅಲ್ಲ ಮತ್ತೆ ಇನ್ನೂ ಒಬ್ಬ ಬರಲಿಲ್ಲ ನೀವು ಬರ್ತಡಿ ಪಂಗರಿ ನಂದು ದಾರಿನಾರ ಕಾಯ ನೋಡೋಣ ಹೆಂಗೆ ಬರಕತ್ತಾನ ನೋಡವ ಹೆಂಗೆ ಬರಕತ್ತಾನ ನೋಡಿ ಎತ್ಲಾಗ ಹಾಡ್ತಾನ ಎತ್ಲಾಗ ಜೋಲಿ ಹೊಡಿತಾನ ಸಾಕಾತಪ್ಪ ಈ ಹುಡುಗನ ಸಲುವಾಗಿ ಹೆಂಗೆ ಕುಡಿಯೋದು ಬಿಡಿಸ್ಬೇಕು ಮಾರ ಇವನು ತಿಳಿದಂಗ ಆತಲ್ಲ ಏನೇನೇನ ಹಾಡ್ಕೊಂತ ಬರಾಕತ್ತಾನ ನೋಡ್ರಿ ಅಲ್ಲವ ಹುಡುಗ ಈ ಸರಿ ಏನ್ ಚಂದ ಕಾಣಕತ್ತೈತ್ ನೋಡ್ರಿ ಅದು ಬೇಡ ನೀನ ಬಿಡ ಏನು ಮಾತಾಡ್ತಿ ಹುಡುಗರು ಚಂದ ಕಾಣ್ತಾವ ವಯಸ್ಸಿನಾಗ ಕತ್ತಿ ಮರಿನೂ ಚಂದ ಕಾಣ್ತಾವ ಎಲ್ಲಾರ್ದು ಹೋಗ್ಲಿ ಬಿಡು ನಮ್ಮಿಬ್ಬರದು ಲವ್ ಮ್ಯಾರೇಜ್ ಆದಾಗ ನಾವು ಹಿಂಗ ಕಾಣ್ತಿರಕಿಲ್ಲೇನು ಬೇಡ್ರಿ ಹೊಳ್ಳ ಓಲ್ಡ್ ಸುದ್ದಿನ ತೆಗೆದು ನೀವು ಗುಡಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ಯಾರ ದೊಡ್ಡಾರು ಹಳೆ ಸುದ್ದಿಯಾಗ ನಿಸರ್ಗ ಇರ್ತೈತಿ ಮತ್ತ ಹೊಸ ಸುದ್ದಿಯಾಗ ಅದ್ರಾಗ ಏನಿರ್ತದೆ ಹಸೆ ಬಿಸೆ ಮಾತು ಬಿಸೆ ಲವ್ ಮತ್ತೇನಿರ್ತದ ಅದ್ರಾಗ ಲವ್ ಅಂದ್ರೆ ಸಾಕು ನೋಡಂಗ ದೆವ್ವನ ಬಡ್ದಂಗ ಆಕತ್ ನಿನಗ ಹೌದು ಮತ್ತ ದೆವ್ವ ಎದ್ದು ಕುಡಿಯುವಾಗ ಲವ್ ಮಾಡಿ ನಾವು ಮದುವೆ ಫಿಕ್ಸ್ ಮಾಡ್ಕೊಂಡಿವಿ ಅಂದಾಗ ನಮ್ಮ ಎದುರಿಗೆ ಇನ್ಯಾ ದೇವ್ರು ಬರ್ಬೇಕ ದೆವ್ವನ ಬಂದ್ರೆ ಸೈ ಮಾರಾಯ 4 ಗಂಟೆನಾಗ ತಲೆ ಎಲ್ಲ ಬೆಳ್ಳಗಾತು ಇನ್ನು ನೀನು ಚಲ್ಲಾಟ ಬಿಡವಲ್ಲ ನೋಡಿ ನೀನು ಹಂಗಾತ ಗುಡುಗುಡಿ ಹಳೆ ಎತ್ತಿಂದ ಹೊಳ್ಯಾಗ ಹೂಡಿ ನೋಡು ಅಂತಾರ ಹಿರಿಯರು ಯಾಕ ನನ್ನ ಕೆಪಾಸಿಟಿ ಕಮ್ಮಿ ಆತು ಅಂತ ತಿಳ್ಕೊಂಡಿ ಏನು ಮತ್ತೇನು ಹಂಗೇನ್ ತಿಳ್ಕೊಳಕ್ ಹೋಗ್ಬೇಡ ಇನ್ನು ನಿನ್ನಂತಾವ್ ಇಬ್ಬರನ್ನ ಆಳುವಂಗ ಅದೀನಿ ನಾನು ಏನಂತ ತಿಳ್ಕೊಂಡಿದ್ದಾನ ಅದಕ್ಕೆ ಇನ್ಮೇಲೆ ನನ್ನ ಅನ್ನೋದಾದ್ರೆ ಗೋಪಾಲ ಅನ್ನು ಇಲ್ಲಾಂದ್ರೆ ಕೃಷ್ಣ ಅನ್ನು ಕಿಚನೆ ಅದೇನ ಅಂತಾರಲ್ಲ ಹಂಗ ಮಾದಿಂದ ನಿಂಗಂಬಸರ ಅದ್ಲಂತ ಹಂಗಾತಲ್ಲ ನಿನ್ನ ಸುದ್ದಿ ಇಳುತ್ತ ಬಂದಂಗ ತಿಳಿತ ಬಂತಂತ ಬುದ್ಧಿ ಇತ್ತಿತ್ಲಾಗ ಭಾಳ ಸುಧಾರಿಸ್ಬಿಟ್ಟಿ ನೋಡಿ ನೀನು
ಒಗರು ವಯಸ್ಸಿನಾಗ ನಮ್ಮ ಮನೆಗೆ ಒಂದ ಜಿಪ್ ಮಾಡ್ತಿದ್ದೆಲ್ಲ ಮರ್ತು ಬಿಟ್ಟೇನ ಅದನ್ನ. ಸಾಕು ಮುಗಿಸ್ರಿ ಇನ್ನರ ನೋಡ್ರಿ ಇಲ್ಲಿ ಕುಮ್ಯ ಬಂದ ಬಂದ ಏನು ಜೋಲಿ ಹೊಡಿತಾನ, ಏನು ನಮ್ಮನೆ ಬರ್ತಾನೋ ಮರ ಈ ಹುಡುಗ. ಹೆಂಗಾರ ಮಾಡ ಕುಡಿಯೋದು ಅದು ಬಿಡಿಸ್ಬೇಕು ಈ ಮಗನ, ಅಂದ್ರೆ ಭಾಳ ಸುಧಾರಿಸ್ತಾರ. ಅದಕ್ಕೇನು ಮಾಡ್ತೀರ ನೀವು ಮಾಡ್ರಿ ಮರ್ಯಾರ. ಬರ್ಲಿ ಬಾರಪ್ಪ ಕುಮ್ಯ, ಬಾ ನಿಂದ ದಾರಿ ಕಾಯ್ಕೊಂತ ಕುಂತಿದ್ವಿ. ಬಾ ತಮ್ಮ. ನಮಸ್ಕಾರ ರೀ ಕನುಸ್ಕಾರ ಮಾವನವ್ರಿಗೆ. ನಮಸ್ಕಾರ ರೀ ವಾ ಅತ್ತೆವಾ, ನಿಮಗೂ ನಮಸ್ಕಾರ. ಅಯ್ಯ ಬಾರ ತಮ್ಮ ಕುಮ್ಮೆ, ಬಾ ಒಳಗರ ಬಾ, ಅಲ್ಲೇ ನಿಂತು ಮಾತಾಡ್ತೀಯಲ್ಲ ಹುಡುಗ, ಒಳಗ್ ಬಾ. ಮತ್ತೇನ್ರಿ ಸಾವುಕಾರ ಮಂದಿ ಮನಿ ಪಣಿ ಅಗದಿ ಸೂಪರ್ ಸೈಲೆಂಟ್ ಮಾಡ್ರಿ ನೋಡಿ ಸರಿ. ಭಾಳ ಸುಧಾರಿಸಿರಿಪ್ಪ. ಏನಿಲ್ಲ ತಮ್ಮ, ಏನಿಲ್ಲ, ಮನಿ ಭಾಳ ಗೀಳಾಗಿತ್ತು ನೋಡು, ಅದಕ್ಕೆ ಮೊನ್ನೆ ಕೆಡವಿ ಮಾತು ಕಟ್ಸಿನಪ್ಪ. ಮತ್ತೇನಪ್ಪ ಕುಮ್ಮೆ, ಎಲ್ಲ ಆರಾಮ? ನಿಮ್ಮ ಪುಣ್ಯದಿಂದ ದೇವ್ರು ಭಾಳ ಆರಾಮಿಟ್ಟವ, ನಮ್ಮನ್ನು ಭಾಳ ಆರಾಮಿಟ್ಟಾನ. ಹೆಂಗ್ರಿ ನೀವು ಆರಾಮದಿರಿ? ಕೈಕಾಲು ಬರೋಬ್ಬರಿ ಅದಾವ? ಯಾಕಲ್ಲ ಕುಮ್ಮೆ, ನಮ್ಮ ಕೈಕಾಲೇನು ಮುರಿದಾವಂತ ಮಾಡಿ ಏನು ಹೆಂಗೆ? ನಿಮ್ಮ ಕೈಕಾಲು ಯಾಕೆ ಮುರಿತಾವ್ರಿ? ಅಗದಿ ಬರ್ಜರಿ ಓಡಾಡಿ ಲವ್ ಮಾಡುವಾಗ ನಿಮ್ಮ ಕೈಕಾಲು ಮುರಿದಿಲ್ಲ, ಆಟ ನಿಂತ ಬೆಳಕು ಮುರಿತಾವನ? ಒಟ್ಟು ಬರ್ತಿದ್ದೀವಲ್ಲ ಅದಕ್ಕೆ ಕೇಳಿನಿ. ಮೊದಲಂಗೆ ಈಗೇನು ಒಟ್ಟು ಬರೋದಿಲ್ಲ ಬಿಡು, ಹಂಗ ಛಳಪಳ ಕುಣದಾಡುವಂಗ ಆಕತಿ. ಹೋಗ್ಲಿ ಬಿಡ್ರಿ, ಮುಂದಿನ ವಿಷಯಕ್ಕೆ ಬರು. ಮತ್ತು ನೀವು ನನಗೆ ಬಾ ಅಂತ ಹೇಳಿ ಕಳಿಸಿದ್ರಲ್ಲ, ಅದಕ್ಕೆ ನಾ ಬಂದೇನ. ನೀವು ಹೇಳೋದು ನಾ ಕೇಳೋದು. ತಮ್ಮ ಹೇಳೋದು ಕೇಳೋದಕ್ಕೆ ಏನೈತೋ ವಿಷಯ ಅಂತೂ ನಿನಗೆ ಗೊತ್ತಿದ್ದದ್ದು ಐತಿ. ಯಾಕಂದ್ರೆ ನಮ್ಮ ಗಾಡಿಗೆ ಒಬ್ಬ ಡ್ರೈವರ್ನು ಸೆಟ್ ಆಗವಲ್ಲ, ಬರೋಬ್ಬರಿ ಬಂದವ್ರು ಯಾರು 4 ದಿವಸ ನಿಲ್ಲವಲ್ರು. ಅದಕ್ಕೆ ಮತ್ತು ನೀನು ಗಾಡಿ ಚಲೋ ಹೊಡಿತಿದ್ದಿ, ನಿಂದು ಲೈಸೆನ್ಸ್ ಐತಿ ಅಂತ ಸುದ್ದಿ ಕೇಳಿದ್ನ, ಅದಕ್ಕೆ ನಿನಗೂ ಹೇಳಿದ್ದೆ. ಮತ್ತು ಮಗಳನ್ನೂ ಕರೆಯಾಕೆ ಕಳಿಸಿದ್ನಪ್ಪ. ಅಲ್ಲ, ಚೆಂದಾಗಿ ಗಾಡಿ ನಡ್ಸಕ್ಕೆ ಬರ್ತೈತೆ ಇಲ್ಲೋ ಪರೀಕ್ಷೆ ಮಾಡಿಬಿಟ್ರಾತು, ಅಥವಾ ವ್ಯವಹಾರನು ಮಾತಾಡಿಬಿಟ್ರಾತು ಅಂತ ನಿನ್ನ ಕರೆಯಾಕೆ ಕಳಿಸಿದ್ದೆ. ಅದ್ರ ಬಗ್ಗೆ ನೀವೇನು ಭಾಳ ಚಿಂತೆ ಮಾಡೋಕೆ ಹೋಗಬೇಡ್ರಿ. ಈಗಿನ ಹೊಸ ಹುಡುಗರು ಮಾಡ್ತಾರಲ್ಲ, ಯಾರ್ದಾರ ಟ್ಯಾಕ್ಟ್ರಿನಾಗ 2 ಟ್ರಿಪ್ ಗೊಬ್ಬರ ಹೇರಿದವ್ರು, 3ನೇ ಟ್ರಿಪ್ಪಿಗೆ ಅಂದ್ರೆ ಡ್ರೈವರ್ ಆದ್ರೆ, 4ನೇ ಟ್ರಿಪ್ಪಿಗೆ ಅಂದ್ರೆ ಯಾವುದರ ಒಂದು ಡಕ ಹಳೆ ಗಾಡಿ ಹತ್ತಿರ 70-80 ಮಂದಿ ಏರಿ 80-90 ಕಿಲೋಮೀಟರ್ ಸ್ಪೀಡ್ ಬೈಪಾಸ್ ರೋಡ್ನಾಗ ಬಿಟ್ರ ಕನಸುಗಾರ ಕ್ಯಾಸಿಟ್ ಹಾಕಿದಾರ ಅಂದ್ರೆ ಎಲ್ಲೋ ಅದು ಅಂದ್ರೆ ಇಲ್ಲೇ ಅಂತ ಹೋದವ್ರ ಕಿನ್ನರ್ ಸೈಡ್ ಇಟ್ಟು ಡ್ರೈವರ್ ಸೈಡ್ ಡೋರ್ ತೆಗೆದು ಓಡಿ ಹೋಗ್ಬಿಟ್ರ. ಅದಾಗಿಂದ ತಗೋರಿ ನೋಡ್ಬೇಕು ಗಾಡಿಯಾಗಿಂದ ಬುಚ್ಚು ಸೆಗಣ್ಣ ಹುಳ ತೆಗದಂಗೆ ಆಕತಿ ಪ್ಯಾಸೆಂಜರ್ನ. ಯವ್ವ ನನಗೆ ಅಲ್ಲೇ ತಗಡು ಕೊರದೈತ್ರಿ, ಯವ್ವ ನನಗೆ ಇಲ್ಲೇ ಕಾಜು ನಟ್ಟತ್ರಿ ಅನ್ನೋ ಹೊತ್ನ್ಯಾಗ ಇವ್ರು ಯಾವ್ದಾರ ಒಂದು ಲಾರಿ ಐತಾರು ಬೊಂಬೈ ಕಡೆ ಪಾರ. ನಾ ಮಾತ್ರ ಹಂಗಲ್ಲ, ನೀವು ಎಷ್ಟು ಹೇಳ್ತಿರಲ್ಲ ಅಷ್ಟೇ ಸ್ಪೀಡ್ ಬಿಡವ. ನೀವು ಯಾವ ಸಂದಾಗ ಹೆಂಗೆ ಹೊಡಿ ಅಂತಿರಲ್ಲ ಹಂಗೆ ಹೊಡಿತೇನೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನೀವು ಇಟ್ಕೋರಿ ನೀವು, ನಾವು ಮುಂದಿಂದೆಲ್ಲ ನೋಡ್ತೇನೆ ಅಂತ. ಆತಪ್ಪ, ಇರೋದಂತೂ ಕಂಡೀಷನ್ ಆತು. ಇನ್ನೊಂದು ಏನಪ್ಪ ಅಂದ್ರೆ ಸೆರೆ ಕುಡಿದ್ರೆ ಮಾತ್ರ ಗಾಡಿ ಹತ್ತಂಗಿಲ್ಲ ನೋಡಪ್ಪ. ಹಂಗಾದ್ರೆ ನನ್ನ ಗಳೆ ಹೊಡ್ಯಾಕ ಹುಲ್ಲು ಕಳಿಸಿ ಬಿಡ್ರಿ. ಏನು ಮಾತಾಡ್ತೀಯಲ್ಲ ತಮ್ಮ, ನೀನು ಅಲ್ವೋ ನೀ ಸರಿಯಾಗಿ ಕುಡಿದು ನಿಂತಿರ್ತಿದ್ದಿ, ಗಳೆನರ ಹೆಂಗೆ ಹೊಡಿತೀಯ ನೀನು? ಅದು ಬೇಡಂದ್ರೆ ಕಲ್ಯಾಣಿ ಕೂಡ ಕಳೆ ಕಳಿಸಿದ್ರೆ ಚೆನ್ನಿಮಾಟ ಕಲ್ಯಾಣಿ ಕೂಡ ಕತ್ತಿ ಪತಿ ಹೇಳ್ಕೊಂತ ಚಂದ ಕಳೆ ತೆಗೆದು 10 ಮುನಿಗೆ ಮನೆ ಕರ್ಕೊಂಬಂದು ಬಿಡ್ತೀನಿ. ಅಲ್ಲ ಕೊಮ್ಮೆ, ಗಾಡಿ ನಡ್ಸಾಕ ಡ್ರೈವರ್ ಬೇಕಪ್ಪ ಅಂತ ನಾವು ಅಂದ್ರೆ ನೀ ಕಳೆ ಕಳಿಸು ಅಂತೀಯಲ್ಲ ಮಾರಾಯ. ಯಾಕ ಕುಡಿಯೋದು ಬಿಟ್ರೆ ನಡೆಯೋದಿಲ್ಲನೆ? ನಡೀತೈತಿ, ಮತ್ತೇನಿಲ್ಲ. ಆದ್ರೆ ಕಲ್ಲದ ತಲುಬು ಸ್ವಲ್ಪ ಬಿಡುದು ವಜ್ಜಿ. ಯಾಕಂತಂದ್ರೆ ಒಂದು 30 ಹಾಕಿದ್ವಿ ಅಂತಂದ್ರೆ ಫಸ್ಟ್ ಗೀರ್ನಾಗ ಗಾಡಿ ಹಬ್ಬಿಸ್ತೇವ, 60 ಹಾಕಿದ್ವಿ ಅಂತಂದ್ರೆ 3ನೇ ಗೀರ್ನಾಗ ಗಾಡಿ ಹಬ್ಬಿಸ್ತೇವ, ಮತ್ತೊಂದು 90 ಹಾಕಿದ್ವಪ್ಪ ಅಂತಂದ್ರೆ ಏಕದಮ್ ಟಾಪ್ನಾಗ ನಿಂತ ಜಾಗದಾಗ ಎಕ್ಸಿಲೇಟರ್ ಕೊಟ್ಟು ಬಿಟ್ಟಿವಿ ಅಂದ್ರೆ ಗಾಡಿ ವೈ ಅನ್ಬೇಕು. ಆತು ಬಿಡಪ್ಪ, ಆತು. ನಮಗೆ ಅರ್ಜೆಂಟ್ ಡ್ರೈವರ್ ಬೇಕಾಗೈತಿ ಅಂದಾಗ ಏನಾರ ಮಾಡಬೇಕು. ಆತಾತು ತಮ್ಮ, ಅಟ ವಗಾತಿಂದ ಹೋಗೋದು ಬರೋದು ಮಾಡಿಬಿಟ್ರೆ ಭಾಳ ಚಲೋಪ್ಪ. ತಗೋ, ಹೆಂಗೂ ಇವತ್ತು ಚಲೋ ವಾರ, ನಾನು 3 ತಾನು ಕೇಳೀನಿ ಚಲೋ ಐತೆ ಅಂತ. ಗಾಡಿ ಚಾವಿ ತೊಗೊಂಡ ಬಿಡು ಕೈಯಾಗ. ಆದ್ರೆ ನಾನು ಬರ್ತೀನಿ ತಮ್ಮ. ಒಂದು ಕೆಲಸ ಮಾಡ, ನಾನು ಬಂದ ಬಿಡ್ತೀನಿ. ಹಂಗೆ ಅಟ ಹೊಲದ ಮಟ್ಟ ಹೋಗಿ ಒಂದು ಈಟ ರಂಟಿ ಹೊಡಿದು ಉಳ್ದತ್ತೆ, ಅದಟ್ಟು ಮುಗಿಸ್ಕೊಂಬಂದ್ಬಿಡನೇಪ್ಪ. ಕನಸ್ಕರ ಮಾವ, ಬಾ ನೀನು ಗಾಡಿಯಾಗ ಐತಿ, ಮೆಟಗಾಡಿ ಮ್ಯಾಕೊಂಡ್ರು ಬಾ, ನಾ ಬಿಟ್ಟು ಬಿಡ್ತಾನೆ. ಬಾ ಗಾಡಿ ಹೊಲಕ್ಕೆ ಹೋಗುಂಬಾ ಬಾ ಕ್ಯಾಶಿಟ್ ಹಾಕ್ತಾನೆ. ಬಾ ನೀ ವಾಪಸ್ ಮನೆ ಕರ್ಕೊಂಬರ್ಬೇಕಪ್ಪ ನನ್ನ. ಡಿಂಗಡಂಗ್ ಬಾ, ನೀ ಹಾಕ್ತಾನೆ. ಹೋಗು ನಡಿ. ಅಡ್ಡಿಲ್ಲಪ್ಪ ಹುಡುಗ. ನಾ ಏನೋ ತಿಳ್ಕೊಂಡೆ ಬಿಟ್ಟಿದ್ದು ಬಿಡ ಅವನ ಬಗ್ಗೆ. ಕುಡಿತಾನ ಪಡಿತಾನ ಅಂತೇಳಿ ನನಗೆ ಡೌಟೇ ಇತ್ತು. ಆದರೂ ಅಡ್ಡಿಲ್ಲ, ಹೊಲ ತನಕ ಸರಳ ಕರ್ಕೊಂಡು ಹೋದ ಅಂತ ಚಂದ್ರ ಅಂಟಿ ಹೊಡೆದ, ತಿರುಗಿ ನಾನು ಕರ್ಕೊಂಡು ಬಂದ್ಬಿಟ್ಟ.
ಕುಡಿದ್ರಿ ನಾತ್ರಿ ಡ್ರೈವಿಂಗ್ ಒಂದು ಶುರು ಮಾಡ್ತಾನೆ ಮುಗೋದತ್ತ ಗುಡುಗುಡಿ ಅದಕ್ಕ ಬಡ್ಕೊಂಡೆ ನಿನಗ 100 ಸರಿ ಬಡ್ಕೊಂಡೆ. ಕೇಳಿದೇನ ಹುಡುಗನ ಮನಸ್ಸು ಬಹಳ ಸ್ವಚ್ಛ ಐತಿ. ಏನಿದ್ರು ಕುಲ್ಲಂ ಮಾತಾಡ್ತಾನ. ಕುಡಿಯೋದಷ್ಟು ಬಿಡಿಸ್ಬಿಟ್ರೆ ಅವನಂತ ಹುಡುಗ 10 ಹಳ್ಳಿಯಾಗ ಯಾರು ಇಲ್ಲ, ನೋಡಾಕು ಚಂದ, ಹಂಗ ಹಿಂಗಂತ 1000 ಸರಿ ಬಡ್ಕೊಂಡೆ ನಿನಗ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಏನಂತೀವ ನಿಮ್ಮ ಅವನ ಉಳಿಬೇಕಂತೀವ ಸಾಯ್ಬೇಕಂತೀವ ಇವತ್ತಿನೋ? ಯಾಕ ಮಾತಿಗೊಮ್ಮೆ ಹರಿಯದ ಹುಡುಗ ಚಂದದನ ಪಂದದನ ಅಂತ ಬರೀ ಅವ್ನು ವಹಿಸ್ಕೊಂಡು ಮಾತಾಡ್ತಿದಿ. ಮಾತಿಗೊಮ್ಮೆ ಬರೀ ಅವ್ನು ಕುಡಿದಿಲ್ಲ ಹಂಗದನ ಹಿಂಗದನ ಅಂತಿದಿ. ಯಾಕ ಆಗಲೇ ಈ ಮುದುಕ ಬ್ಯಾಸರ ನಿನಗೆ? ಅಬ್ರಗಿಡಿ, ನಿನ್ನ ಮಾತಿಗೆ 2 ಸಲ ಹೊಯ್ಕೊಂಡು 3 ಸಲ ಅಂಗಳದಾಗ ಉಳ್ಳಾಡೋಂಗ ಕತ್ಕೊಂಡ ನನಗೆ. ನಾ ಇನ್ನೂ ಸತ್ತಿಲ್ಲಲೇ. ಇಂಥ ಮಾತು ಮಾತಾಡಿದ್ರೆ ನೀ ಸತ್ತಂಗ. ಅಂದ್ರೆ ನಾನು ಆ ಹುಡುಗನ ಗುಣ ರೀತಿ ನೀತಿ ಬಗ್ಗೆ ಮಾತಾಡಿದ್ರೆ ಇಲ್ಲದ ಸೌಶ ಕಟ್ಟೆ ಮಾತಾಡ್ತೀಯಲ್ಲ ನೀನು. ಹಿಂಗಂದ್ಯ? ಹೌದೌದೌದೌದು, ನೀ ಹೇಳ್ದಂಗ ಕುಮ್ಯಾನ ಮನಸ್ಸು ಭಾಳ ಹಸನ ಐತಿ. ಅದನ್ನ ಹೇಳು. ಒಟ್ಟ ಆ ಹುಡುಗ ಇಂದಿಲ್ಲ ನಾಳೆ ದೊಡ್ಡ ಬಾಳವಂತಕ್ಕಂತೀನಿ. ಅದು ಮಾತ್ರ ಖರೆ. ಆ ಹುಡುಗನ ಬಗ್ಗೆ ನನಗೇನೋ ಕರುಣೆ ಬರ್ತೈತ್ರಿ. ನಿಮ್ ಮುಂದೆ ಹ್ಯಾಂಗ್ ಹೇಳೋದು ಅಂತ ಇಷ್ಟು ದಿವಸ ಹೊಟ್ಯಾಗ ಇಟ್ಕೊಂಡು ಕುಂತಿದ್ದೆ. ಈಗ ಹೇಳೇನ್ರಿ? ಹೇಳಾಕೇನೈತೆ ಮ್ಯಾಲ ಗೊತ್ತಾಕತ್ ನನಗೂ. ನಿನ್ನ ಮನಸ್ಸು ಏನಾಯ್ತು ಅಂತ ನನಗೆ ತಿಳಿದೈತಿ. ಹೋಗ್ಲಿ ಗುಡುಗುಡೆ, ಅಷ್ಟ ಮಾಡೋಣಂತ. ಅಷ್ಟ ಮಾಡೋಣ್ರೆ. ಆದ್ರೆ ಮಗಳಿಗೆ ಸಟ್ಲು ಕೊಡಬೇಡ. ಯಾಕಂದ್ರ ಒಂದಾನೊಂದು ಕಾಲದಾಗ ನಮ್ಮದಾಗಿತ್ತಲ್ಪ, ನಡರಾತ್ರಿ ಲವ್ ಹಂಗ ಹಾಕೊಂಡು ಕುಂತಿತ್ತಪ್ಪ ಹಿಂದಗಡಿಗೆ. ಚೆ ನನ್ನ ಮಗಳ ಅಂತ ಕೆಲ್ಲಾಳ್ರಿ. ಆಕೆ ಬಗ್ಗೆ ನೀವು ಚಿಂತೆನ ಮಾಡಬೇಡ್ರಿ. ನಾ ಉಗುಳು ಹಾಕಿದ್ರೆ ದಾಟೋದಿಲ್ಲ ನನ್ನ ಮಗಳು. ಬೆಂಕಿ ಇದ್ದಂಗ. ನೋಡಿ ಗುಡುಗುಡಿ, ನೀ ಹಿಂಗ ಅನ್ನೋದು ತಪ್ಪಕತಿ. ಯಾಕಂದ್ರೆ ನಿನಗೊಂದು ಉದಾಹರಣೆ ಹೇಳಿ ಕೇಳ್ತಿರು. ಹಕ್ಕಿ ತನ್ನ ರೆಕ್ಕಿ ಬಲಿಯೋ ತನಕ ತಾಯಿ ರೆಕ್ಕಿ ಒಳಗ ಹೊಕ್ಕೊಂಡು ಕುಂತಿರ್ತೈತಿ. ರೆಕ್ಕಿ ಬಲ್ತು ಮರದಿಂದ ಮರಕ್ಕೆ ಹಾರೋ ಶಕ್ತಿ ಬಂತು ಅಂದ್ರ ತನ್ನಷ್ಟ ಶಕ್ತಿಯೊಳ ಹಕ್ಕಿ ಸಂಘ ಮಾಡಿ ಆಟೋಮೆಟಿಕ್ ಹಾರಿ ಹೋಗ್ಬಿಡ್ತತಿ. ಇದು ಸಹಜವಾಗಿ ಸೃಷ್ಟಿ ನಿಯಮ ಐತಿ. ಅಲ್ಲೇ ಬೆಂಕಿ ಮುಂದೆ ಹುಲ್ಲಿದ್ದಾಗ ಸ್ವಲ್ಪ ಗಾಳಿ ಬಿಟ್ಟರು ಸಾಕು, ಬೆಂಕಿ ಹತ್ಲಾರ್ದೆ ಇರುತ್ತಾನೆ. ನೋಡು, ನಮ್ಮ ಬೆನ್ನು ನಮ್ಮ ಹಿಂಬಾಲನೂ ಇರುತ್ತೆ, ಆದ್ರೂ ನಮಗೆ ಕಾಣೋದಿಲ್ಲ. ನಾವು ಹಿಂಗನ್ನು ತಪ್ಪಕತಿ. ಇನ್ನೇನಪ್ಪ, ಕಾಯ್ಕ ಮಾಡೋದು ನಮ್ಮ ಕೆಲಸ, ಕಾಯೋದು ಬಿಡೋದು ಮ್ಯಾಲಿರೋ ದೇವ್ರ ಕೆಲಸ. ಹಂಗೆ ತಿಳ್ಕೊಂಡು ಬಾಳೆ ಮಾಡಿದ್ರ ಆತು, ಇನ್ನೇನು ಮಾಡೋದು? ಆತ್ ನಡ್ರಿ, ದೇವ್ರ ಹೆಂಗ್ ಬುದ್ಧಿ ಕೊಡ್ತಾನೋ ಹಂಗೆ ಮಾಡಿದ್ರಾತು. ಅವನ ಇಚ್ಛೆ ಒಂದು ಐತಿಲ್ಲ. ಆತು ಬಿಡು, ದೇವ್ರು ಮಾಡಿಸ್ದಂಗೆ ಮಾಡೋಣ. ಅದು ಇವತ್ತೇನೈತಿ? ಆತು, ಮಗಳಾಗಲಿ ಒಳಗಿದ್ದಂಗಿದ್ಲು. ಕಲವ, ಮಗಳ ಕಲವ, ಏ ತಂಗಿ ಕಲವ, ಯಾಕಯ್ಯಪ್ಪ ಮಗಳ, ನಾವಿಬ್ರು ಇವತ್ತ ನಿಮ್ಮ ಅಮ್ಮನೂರಿಗೆ ಹೋಗಿ ಬರ್ತೀವವ್ವ. ಬಾ ಬಾ ಬಾಯ್ 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 ಇಲ್ಲೇ ಹೇಳ್ತೀನಿ ಬಾಯವ್ವ. ನೋಡು, ಇವತ್ತ ನಿಮ್ಮ ಅಮ್ಮನೂರಿಗೆ ಹೋಗಿ ಬರ್ತೀವಿ. ಮತ್ತು ಮನೆ ಕಡೆ ನಾವು ಬರೋ ತನಕ ಒಟ್ಟು ಜಾಕಿನವ. ಅಮ್ಮನೂರಿಗೆ ಹೋಗಿರಪ್ಪ? ಹೂನವ. ಹೊಳ್ಳಿ ಇವತ್ತು ಬರ್ತಿರೋ ಇನ್ನು ನಾಳೆ ಬರ್ತಿರೋ? ನೋಡವ ಮಗಳ, ಹೋದ ಕೆಲಸ ಆತು ಅಂದ್ರೆ ಸಟ್ನ ಸಾಯಂಕಾಲ ಹೊಳ್ಳಿ ಬಂದ್ಬಿಡ್ತೀವಿ. ಮತ್ತು ಲೇಟ್ ಆಗುವಂಕಂಡ್ರೆ ನಾಳೆ ಬರ್ತೀವಿ. ಅದ್ರಾಗ ಏನೈತಿ? ಅಲ್ಲಪ್ಪ, ಹೋಗೋದು ಹೋಗಿರಿ, ಒಂದು 4 ದಿವಸ ಇದ್ದ ಬರ್ರಿ. ಯಾಕವ 4 ದಿವಸ ಇದ್ರೆ ನೀವು ಮನ್ಯಾಗ ಒಬ್ಬಕ್ಕೆ ಆಗೋದಿಲ್ಲ, ಹೊರ ಮನೆ ಕಡೆ ಹೆದರಿಕೆ ಬರೋದಿಲ್ಲ ನಿನಗ? ಬಿಡ ನೀನ. ಹಂಗಲ್ಲಪ್ಪ ನಾ ಹೇಳಿದ್ದು, ಅಮ್ಮನ ಊರಿಗೆ ಅಪರೂಪಕ್ಕೆ ಹೊಂಟಿರ, ಹೌದು, ಒಂದ್ 4 ದಿವಸ ಚಂದಾಗಿ ಇರ್ರಿ ಅಂತ ಹೇಳಿದೆ. ಹಿಂಗಂದ ಆತ. ಅಲ್ಲಿ ಹೋದ್ಮೇಲೆ ಪರಿಸ್ಥಿತಿ ನೋಡ್ಕೊಂಡು ಮುಂದಿನ ವಿಚಾರ ಮಾಡ್ತೀವಿ ತಂಗಿ. ಯವ್ವ ಮಗಳ, ಹುಷಾರಿ ಎಂದೆ. ಯಾರು ಕೊಡು ಹೊರಗೆ ನಕ್ಕೊಂತ ಮಾತಾಡ್ಕೊಂತ ನಿಂದ್ರಬೇಡ. ನಾವು ಬರುತ್ತಾನ ಮನೆ ಕಡೆ ಹುಷಾರಿ ಜ್ವಾಕಿ ಎಂದೆ. ಇಲ್ಲವ ತಂಗಿ ಭಾಳ ಹುಷಾರವ. ನಾವು ಒಟ್ಟು ಹೋಗಿ ಬರ್ತೀವಿ. ಹಂಗಾರ ಬರೋಣ ತಂಗಿ. ಬರೀವ. ಭಾರಿ ಸೈಲೆಂಟ್ ಬಾ. ಖರೆ ಅಂದ್ರೆ ಇದು ಭಾರಿ ಸೈಲೆಂಟ್ ಬಿಡ. ಒಂದು ಹಕ್ಕಿಗೆ ಒಂದು ಹಕ್ಕಿ ಜೋಡಾಗೋ ತನಕ ಗಂಡು ಹಕ್ಕಿಯರ ಇರಲಿ ಹೆಣ್ಣು ಹಕ್ಕಿಯರ ಇರಲಿ, ಬರೀ ಪಿರಿ 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 ತಿರುಗುದ ಹೋಗಲಿ ಬೇಡ. ಅವನ್ನ ಸಂದರ್ಭ ಬಂದಂಗ ನಡ್ಕೊಂದಲ್ಲ. ನಮ್ಮಪ್ಪ ಬುಟ್ಟ್ಯಾಗಿನ ಜೋಕುಮಾರ ನಡ್ಕೊಂಡ್ರಾತ. ಏನು ಮಾಡಾಕತ್ತೀರಿ ಸಾವ್ಕಾರ ಮಂದಿ? ಇಲ್ಲಿ ಬಾರ ಮಾವ. ಹಾ, ಇಲ್ಲ ಸತ್ತ ಬಿಟ್ರ? ನನಗೆ ಮುಖ ತೋರಿಸ್ದಂಗೆ ಮಣ್ಣು ಮಾಡೇ ಬಿಡ್ರಿ. ಅಯ್ಯೋ ಅತ್ತಿ ಮಾವ, ಏನೇನು ಆಸೆ ಹಚ್ಚಿವು ನನಗೆ ಹೋದ್ರಲ್ಲೋ ಮಾವ, ಹೇಳ್ದಂಗೆ ಸತ್ತು ಹೋದ್ರಲ್ಲೋ. ಏ ಕಲ್ಯಾಣಿ, ಬಂಗಾರ ದುಡ್ಡು ಎಲ್ಲೆಲ್ಲಿ ಹೆಚ್ಚಿಟ್ಟಿಟ್ಟಾರ ಕೇಳಿಲ್ಲೋ ಮಾರಾಯ. ಭಾಳ ಅನ್ಯಾಯ ಆದಂಗತ್ತಲ್ಲ ಇದು, ಭಾಳ ಅನ್ಯಾಯ ಆದಂಗಾತ. ಕೇಳ್ರಿ ನಿಮ್ಮ ಮೌನ ಹೆಣ ಹೊರವನ. ನಮ್ಮಪ್ಪ ನಮ್ಮವ್ವ ಸತ್ತಿಲ್ಲೋ, ಅರ್ಜೆಂಟ್ ಕೆಲಸ ಐತೆ ಅಂತ ಹೇಳಿ ನಮ್ಮ ಅಮ್ಮನ ಊರಿಗೆ ಹೋಗ್ಯಾರ ಅವರು. ನಿಮ್ಮ ಅಮ್ಮನ ಊರಿಗೆ ಹೋಗ್ಯಾರ? ಏ ನನಗೆ ಯಾಕೋ ನಮ್ಮನೆ ಧೈರ್ಯ ಬರುವಲ್ಲ, ಎದಿ ನಡಕಾಕತೈತಿ. ಅಲ್ಲ ಕಲ್ಯಾಣಿ, ನಿಮ್ಮ ಸೋದರ ಮಗಳು ಅದಾರ ಮತ್ತೆ? ದೇವ್ದೇವನಂತವ್ರು 5 ಮಂದಿ ಅದಾರ. ಹತ್ತಿರಕಿ ಅವನು ಬರಬ್ಬರಿ ಆದಾಳ. 4 ಮಂದಿ ಹೊರಾಕ, ಒಬ್ಬ ಬೆಂಕಿ ಹಿಡ್ಯಾಕ. ತಗೋಯಿನಿ ಚಾವಿ, ನಂದರೇನು ಕೆಲಸ? ನಾವು ಬರ್ತೀನಿ ತಗೋಯಿನ. ಮತ್ತೆ 5 ಮಂದಿ ಅದಾರ ಜೀವಂತ ಅದಾರ ಅಂತಂದ್ರೆ ನಂದೇನು ಕೆಲಸ? ತಗೋಯಿನ ಓಕೆನ? ಅಲ್ಲ ನಿನಗೇನು ಬಂತು ಪಿಡಗ? 5 ಮಂದಿ ಮಾವುಗಳು ಮದುವೆ ಮಾಡ್ಕೊಂಡು ತಮ್ಮ ಹೆಂಡ್ರ ಜೊತೆ ಆರಾಮ ಅದಾರ.
ಮದುವೆನೂ ಆಗೈತೆ ಅವ್ರದ್ದು. ಮಕ್ಕಳು ಅದಾರ 4 ಮಕ್ಳು ಬರೋಬ್ಬರಿ ಆದಂಗ ಅದ್ ನೋಡು. ಇರ್ಲಿ ಹಂಗಾರ ಅವ್ರ ಮಕ್ಕಳು ಕೂಡ ಅವ್ರು ಸುಖವಾಗಿರ್ಲಿ. ಈಗ ನೀ ಏನಂತಿ? ಅಲ್ಲ ನಾ ಅನ್ನೋದೇನೈತಿ, ನಮ್ಮಿಬ್ಬರು ಮದುವೆ ನಿಶ್ಚಯ ಮಾಡಾಕ ನಮ್ಮ ಅಮ್ಮಗ ನಮ್ಮ ಮಾವಗಳಿಗೆ ಹೇಳಾಕಂತ ನಮ್ಮ ಅಪ್ಪ ನಮ್ಮವ್ವ ಹೋಗಿರೋದು. ಆದ್ರೂ ನಂಗೆ ಧೈರ್ಯ ಸಾಲ್ವಲ್ಪ ಕರೆ ಅಂತಂದ್ರ. ಅದ್ರಲ್ಲಿ ನಿನ್ನ ಮನಸ್ಸಿನಾಗ ಏನೈತಿ ನೀ ಹೇಳ್ಬಿಡಿ, ಕರೆ ಹೇಳ್ಬಿಡು. ಹೇಳಾಕ ಏನೈತೆ, ಅಪ್ಪ ಅವ್ವ ಜರ್ಕರ್ತ ಬ್ಯಾಡ ಅಂತ ಅಂದ್ರೂ ಎಲ್ಲ ಬಿಟ್ಟು ನಿನ್ನ ಕಡೆ ತಾಳಿ ಕಟ್ಟಿಸ್ಕೊಂಡು ನಿನ್ನ ಮನೆಗೆ ಬಂದ್ಬಿಡ್ತೀನಿ ಆತಿಲ್ಲ? ಹೌದಾ? ಬಾ 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 ನೋಡ್ಬಾ ಇಲ್ಲೋಟ ಬಡ್ಕೊಂಡೆ ನಿನಗ. ಮಠ ಮಧ್ಯಾಹ್ನದಾಗ ಶುರು ಮಾಡ್ತಾರವರು. ನಮ್ದು ನಡರಾತ್ರಿ ಆಗಿತ್ತು ಅಂತೇಳಿ ಕೇಳಿದ್ಯಾ? ನನ್ನ ಮಗಳು ಬೆಂಕಿದ್ದಂಗದಾಡ್ರಿ, ನನ್ನ ಮಗಳು ಹಂಗದಾಡ್ರಿ, ನನ್ನ ಮಗಳು ಹಿಂಗದಾಡ್ರಿ. ನೋಡ್ಬಾರ ನಿಮ್ಮ ಅವನು ನೋಡ್ಬಾ, ಇಲ್ಲಿ ಹೆಂಗ ನಿಂತಾರ ನೋಡ್ಬಾ ಲೈಲಾ ಮಜ್ನು. ಏ ಮಾರಯ್ಯ, ಯಾಕ ವಟ ಪಿಟಿ ಹಚ್ಚಿದ್ದೀಯ? ಇದ ಆಗಾತದಾಗ ನಿನಗ ಗುಂಡಿಗೆ ಶಲಿ ಒಡೆದು ಮತ್ತ ಲಗು ಶಿವ ಅಂದಿಗಿಂದಿ ಸುಮ್ಮನಿರ ಒಂದಿಟ್ಟು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ. ಆದತ್ರ ಏನೊಂದಿಟ್ಟು ವಿಚಾರ ಮಾಡೋಣ, ತಡಿ ಒಂದಿಟ್ಟು. ಕೇಳು ಸರಿಯಾಗಿ ಕೇಳು. ಏನಮ್ಮ ಮಗಳ, ಏನಿದು ನಿಮ್ದು ಹಕ್ಕಿಕತಿ? ಏನ್ ನಡೆದತಿ ಎಂದೆ? ಯಪ್ಪ ನೀವಿಬ್ರು ಕೂಡಿ ನಮಗೆ ಏನ್ ಮಾಡ್ಬೇಕಂತ ಮಾಡಿದ್ರಿ? ನಾವಿಬ್ರು ಅದ ತಯಾರಿ ಒಳಗಾದಿವಿ. ಹೌದವ್ವ, ನಮ್ಮ ಗುಟ್ಟು ತಿಳಿದತ್ಲೆ ಇವ್ರಿಗೆ. ನಮ್ಮ ಮಗಳಕ್ಕೆ ತಿಳ್ಕೊಂಡ ಬಿಟ್ಟಾವಿವು, ಅದಕ್ಕೆ ಈ ನಮೂನಿ ನಿಂತಾವಿವು. ಆತು ಅಂತೂ ನಮ್ಮ ವಿಚಾರನೂ ಅದ ಇತ್ತು, ಇವ್ರ ವಿಚಾರನೂ ಆದಂಗ ಆತಲ್ಲ ತಮ್ಮ. ತಮ್ಮ ಯಾಕ್ರಿ ಮೌನರ ಮುಂದಕ್ಕೆ ಬಾ ಇಲ್ಲಿ. ಯಾಕ್ರಿ? ನಿನಗ ಒಂದು ಕಂಡೀಷನ್ ಅಪ್ಪ. ಗಾಡಿ ಚಾವಿನ ನಿನ್ನ ಕೈಯಾಗ ಕೊಟ್ಟಿನಿ. ನಾಳಿಂದ ನಮ್ಮ ಮನಿ ಚಾವಿನೂ ನಿನ್ನ ಕೈಯಾಗ ಕೊಡ್ತೀನಿ ತಮ್ಮ. ಹೌದೌದ. ಖಾಲಿ ಟ್ರೆಜರಿ ಚಾವಿನೂ ನಿನ್ನ ಕೈಯಾಗ ಕೊಡ್ತೀನಿ ತಮ್ಮ. ಹೌದೌದ. ಸಾಲದ ಕಾಗದ ಪತ್ರನೂ ನಿನ್ನ ಕೈಯಾಗ ಕೊಡ್ತೀನಿ ತಮ್ಮ. ಹೆದರ್ಬೇಡ ಅಂತ ಸಾಲ ಏನು ಮಾಡಿಲ್ಲ ನಾನು. ಆ ಟ್ರ್ಯಾಕ್ಟರ್ ತಗೊಂಡಿಲ್ಲ, ಅರ್ಧಟ ಒಂದಿಟ್ಟು ತಾಟಕ್ಕೆ ಸಾಲ ಉಳ್ದತಿ ಬ್ಯಾಂಕಿನಾಗ. ಮತ್ತೇನಪ್ಪ ಒಂದು ಕಂಡೀಷನ್ನು ಅಂದ್ರೆ, ಹೇಳು ಏನದು? ನೀ ಕುಡಿಯೋದು ಬಿಟ್ಟ ಚಂದಾಗಿ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಮ್ಮದು ಇದಕ್ಕೆ ಒಪ್ಪಿಗೆ ಆಯ್ತು ನೋಡಪ್ಪ. ಆತಪ್ಪ ಮಾವ, ಪರದೇಶ ಹುಡುಗ ಇಲ್ಲಿ ತನಕ ನಾನು ನನಗೆ ತಿಳಿದಂಗೆ ಮಾಡೀನಿ. ಇಂದ ನೀವು ಎಲ್ಲ ದಾರಿ ತೋರಿಸ್ತೀರಿ ಅಂದ ಬೆಳಗ್ಗೆ ನನಗೆ ಕೈ ತುಂಬ ಕೆಲಸ ಕೊಟ್ಟು ಬಂಗಾರದಂಥ ಮಗಳು ಕೊಟ್ಟು ಮದುವೆ ಮಾಡ್ತೀರಿ ಅಂದ್ರೆ, ಇನ್ನು ನಾ ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಜನ ನನಗೆ ಥೂ ಅಂತ ಉಗುಳ್ಸ್ಗಳು ಹೊರ ಹಾಕತಿ. ನಿಮ್ಮ ಮಾತು ಕೇಳ್ಕೊಂಡು ಬಾಳೆ ಮಾಡ್ತೀನಿ. ಅಡ್ಡಿ ಇಲ್ಲ, ಬುದ್ಧಿ ಬಂತಿಲ್ಲ ನಿನಗೆ? ಬಂದ್ರಿ, ಶಾಣೆ ಆದಿಲ್ಲ. ತಮ್ಮ ನಮ್ಮ ಗಾಡಿ ಚಾವಿ ನಡಿ ನಿಮ್ಮ ಮನೆಗೆ ನೀನು. ಯಾಕೋ ಮಾವ ಒಮ್ಮಿಗಿಲ್ಲ ರಿಟರ್ನ್? ಹೆದರ್ಬೇಡ ತಮ್ಮ, ಹೆದರ್ಬೇಡ. ಪದ್ಧತಿ ಸಂಪ್ರದಾಯ ಅಂತ ಅದಾವಲ್ಲಪ್ಪ, ಅದಾವು. ನಮ್ಮ ಮಟ್ಟಕ್ಕೆ ನಾವು ಮಾಡ್ಕೊಳಕ್ ಬರಂಗಿಲ್ಲ. ಬೀಗರು ಬಿಜ್ರು ಎಲ್ಲಾರು ಹೇಳಿ ಬಂದಿವಿ ತಮ್ಮ. 4 ಮಂದಿ ಕರ್ಕೊಂಡು ನಾನು ನಿಮ್ಮ ಮನೆಗೆ ಬಂದು ನಿನ್ನ ವಾಲದ ಜೊತೆ ಕರ್ಕೊಂಬಂದು ನನ್ನ ಮಗಳು ಕುತ್ತಿಗೆ ನಿನ್ನ ಕಡೆಯಿಂದ ತಾಳಿ ಕಟ್ಸಿ ಯಾರು ನನ್ನ ಅಳಿಯ ಅಂತ ಕರಿತೀನಿ. ಅವಾಗ ಒಳಗೆ ಬರುವಂತ. ಅಲ್ಲಿ ತನಕ ನಿನ್ನ ಲಾಡ್ಜಿಂಗ್ ಬದ್ಲಿ ನನ್ನ ಮಗಳು ಬೋರ್ಡಿಂಗ್ ಬದ್ಲಿ. ಮಗನ ನಡಿ ನಿಮ್ಮ ಮನೆಗೆ. ಮಗಳ ಕಲ್ಯಾಣಿ, ನಡಿ ಒಳಗೆ. ನೀ ಏನ್ ನೋಡ್ಕೊಂತ ನಿಂತೀಯ ಅವ್ರನ್ನ? ಇದನ್ನೆಲ್ಲ ನೋಡಿ ನಿನಗೇನು ಪರಿಣಾಮನ ಆಗುವಲ್ದನು. ನಡಿ ಒಳಗೆ. ಕನಸುಗಾರ ಮಾವ, ಮತ್ತೆ ಇವತ್ತು ಕಡೆ ದಿವಸಪ್ಪ ನಿನಗೆ ಬಿಡ್ತಾನಂತ ಮಾತು ಕೊಟ್ಟೀನಿ. ನಡಿ ಒಂದ್ ಏನಾರ ಒಂದ್ ಚೂರು ನೋಡು ನಡಿ. ಏನದು? ಅದ ಒಂದು ಚೂರು ಏನೋ ಒಂದು 30, 60, 90 ನೋಡು ನಡೀರೆ. ಕಲ್ಯಾಣಿ, ನೀ ಯಾಕೆ ಸುಮ್ಮನೆ ನಿಂತ್ಯೋ? ಮುದುಕಿದ ಪರ್ಮಿಷನ್ ಸಿಕ್ಕೈತೆ ಅಂದ ಬಳಿಕ ಇನ್ನೇನು ಬಾ ಮಜಾ ಮಾಡೋಣ. ಲಂಗ್ ಲಡಂಗ್ ಡಿಂಗ್ ಡಾಂಗ್, ಲಂಗ್ ಲಡಂಗ್ ಡಿಂಗ್ ಡಾಂಗ್. ಹಲೋ